ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕಷ್ಟ ಯಾವ ಕಡೆಯಿಂದಾದ್ರೂ ಬರ್ಬೋದು. ನಮ್ಮ ಪ್ರಯಾಣ ನಮ್ಮ ಸ್ವಂತದವ್ರಿಗಾದ್ರೂ ಕೂಡ ದಾರಿ ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಮ ಕುಟುಂಬ ಹಾಕೋ ಕಣ್ಣೀರು ನೀವು ಮತ್ತೆ ಬರ್ತಿರೋ ಸ್ಥಾನ ತುಂಬಲ್ಲ. ನೀವಿಲ್ಲ ಅನ್ನೋ ಸ್ಥಾನನ ಬರ್ತೀನೂ ಮಾಡಲ್ಲ. ನಮಗಾಗಿರೋ ನೋವು ನಿಮ್ ಯಾರಿಗೂ ಆಗ್ಬಾರ್ದು ಅನ್ನೋದೇ ನಮ್ಮ ವಿನಂತಿ. ರಸ್ತೆಯಲ್ಲಿ ಪ್ರಯಾಣಿಸುವಾಗ ಎಚ್ಚರದಿಂದಿರಿ. ನಿಮ್ಮ ಪ್ರಯಾಣದ ಗುರಿ ನಿಮ್ಮ ಮನೆಯೇ ಆಗಿರಲಿ. ಇನ್ನೇನೂ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ರು ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರೋ ನಮ್ಮ ತಂದೆ ಕೀರ್ತಿಶೇಷ ನಂದಮುರಿ ಶ್ರೀ ಹರಿಕೃಷ್ಣರವರಿಗೆ, ನಮ್ಮಣ್ಣ ಶೇಷಕೀರ್ತಿ ಶ್ರೀ ಜಾನಕಿರಾಮ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಮಿತ್ರ, ಮಿತ್ರ, ಇದ್ಯಾಕೋ ನೋಡೋದಕ್ಕೆ ಭಯಂಕರವಾಗಿದೆ. ಇಲ್ಲಿಂದ ಆಚೆ ಹೋಗೋದು ಹೇಗೆ? ಮಿತ್ರ, ಸೈನಿಕರು ಬರ್ತಾ ಇದಾರೆ. ನಡಿ, ಈ ಕಡೆ ಹೋಗೋಣ. ಹಿಂದೆ ಹೋದ್ರೆ ಸೈನಿಕರು, ಮುಂದೆ ದಾರಿನೇ ಗೊತ್ತಿಲ್ಲ. ಯಾರು ನೀನು? ಆ ದರ್ಪಣದಲ್ಲಿ ಬಂಧಿಸಿರುವಂತ ಒಂದು ಆತ್ಮ. ಇವತ್ತು ನಿಮ್ಮಿಂದಾಗಿ ನನಗೆ ಶಾಪ ವಿಮೋಚನೆ ಸಿಕ್ಕಿದೆ. ಅದಕ್ಕೆ ಕೃತಜ್ಞತೆಯಾಗಿ ನಿಮಗೆ ಭವಿಷ್ಯತ್ತು ವರ್ತಮಾನ ಕಾಲದಲ್ಲಿ ಉಪಯೋಗ ಆಗೋ ರೀತಿ ಈ ಮಾಯಾ ದರ್ಪಣನ ಕಾಣಿಕೆ ಕೊಡ್ತಾ ಇದ್ದೀನಿ, ಸ್ವೀಕರಿಸಿ.
ನಾವೆಲ್ಲಿಗೆ ಹೋಗ್ತಿದೀವಿ ಅಪ್ಪ? ಒಬ್ಬ ಮಹಾಚಕ್ರವರ್ತಿ ಬಿಂಬಿಸಾರ ಇದ್ದ ಜಾಗಕ್ಕೆ. ಹೌದಾ? ಅಲ್ಲೇನಿದೆ? ಈ ಪ್ರಪಂಚದ ಜೀವನಾಡಿಯಲ್ಲಿ ಧನವಂತ್ರಿಯ ಗ್ರಂಥವಿದೆ. ವಿಜ್ಞಾನಕ್ಕೂ ದೊರಕದೇ ಇರೋ ಎಷ್ಟೋ ರಹಸ್ಯಗಳ ವೈದ್ಯ ಗ್ರಂಥವಿದೆ. ಅದು ನಮ್ ಕೈಗೆ ಸಿಕ್ಕಿದ್ರೆ ಈ ಪ್ರಪಂಚನೇ ನಮ್ ಕೈ ಕೆಳಗಿರುತ್ತೆ. ನೀನು ಇಷ್ಟು ಕಾಲ ಎದುರು ನೋಡುತ್ತಿರುವ ಧನ್ವಂತ್ರಿಯ ಗ್ರಂಥ ನಿನ್ನ ಕಣ್ಣೆದುರಿಗೆ ಇದೆ. ನಾವು ಸಾಧಿಸ್ಬಿಟ್ವಿ ಶಾಸ್ತ್ರಿ, ಸಾಧಿಸ್ಬಿಟ್ವಿ. ಅವನನ್ನು ಹೋಗದಂತೆ ನಿಲ್ಲಿಸು. ಹೋಗೋ. ಸುಬ್ರಹ್ಮಣ್ಯ, ನಿಲ್ಲು, ನಿಂತ್ಕೋ. ಸುಬ್ರಹ್ಮಣ್ಯ, 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 ಅದನ್ನ ಮುಟ್ಬೇಡ. ಸುಬ್ರಹ್ಮಣ್ಯ, ನಿಂತ್ಕೋ. ನೋ ನೋ, ಸುಬ್ರಹ್ಮಣ್ಯ. ಶಾಸ್ತ್ರಿ, ಅಪ್ಪ, ಅಪ್ಪ.
ಆರೋಗ್ಯ ವಿಷಮಿಸುವುದರಿಂದ ಆಸ್ಪತ್ರೆಯನ್ನು ಸೇರಿದ ಪ್ರಮುಖ ವ್ಯಕ್ತಿಯಾದ ಆರ್ಕೆಯವರಿಗೆ ಡಾಕ್ಟರ್ ಸುಬ್ರಹ್ಮಣ್ಯರವರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ 99. Good morning, sir. ಗುಡ್ ಮಾರ್ನಿಂಗ್. ಪ್ಲೀಸ್ ಚೆಕ್ ಆನ್ ಇನ್ಫಾರ್ಮೇಶನ್. ಪೇಷಂಟ್ ಇಸ್ ಓಕೆ, ನೋ ನೀಡ್ ಟು ವರಿ. ಮಾತಾಡಿ ಸರ್. ಅವರು ಆರಾಮಾಗಿದ್ದಾರೆ. ಓಕೆ, ನಮಸ್ತೆ. ವೈದ್ಯಕೀಯ ರಂಗದಲ್ಲೇ ಹೊಸ ಸಂಚಲನ ಸುಬ್ರಹ್ಮಣ್ಯ ಶಾಸ್ತ್ರಿ. ಹೊಸ ವೈದ್ಯಕೀಯ ವಿಧಾನಗಳಿಗೆ ಕೇರ್ ಆಫ್ ಅಡ್ರೆಸ್ ಧನ್ವಂತರಿ ಹಾಸ್ಪಿಟಲ್. ನೀವು ತುಂಬಾ ಗ್ರೇಟ್ ಸರ್. ಸಿಟಿಲಿ ಇಷ್ಟೊಂದು ಜನ ಡಾಕ್ಟರ್ಗಳಿದ್ರು, ಕನಿಷ್ಠ ಪೇಷಂಟ್ಗೆ ಟ್ರೀಟ್ ಕೂಡ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದ್ರೆ ನೀವು ಕೈ ಇಟ್ಟಿದ್ದೆ ಅವ್ರ ಪ್ರಾಣನೇ ಉಳ್ಕೊಂಡ್ಬಿಡ್ತು. ಸ್ಟೇಟ್ ಪೂರ್ತಿ ಇವತ್ತು ನಿಮ್ ಸಕ್ಸಸ್ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್. ಇದೆಲ್ಲ ಕಣೋ ನನ್ನ ಸಕ್ಸಸ್ ಅಂದ್ರೆ, ಇದೆಲ್ಲ ಕಣೋ ನನ್ನ ಅಚೀವ್ಮೆಂಟ್ಸ್ ಅಂದ್ರೆ. ನನ್ನ ಸಕ್ಸಸ್ ಅಂದ್ರೆ ಧನ್ವಂತರಿನ ಸಾಧಿಸ್ಬೇಕು, ನಮ್ಮ ಅಪ್ಪನ ಕೊಟ್ಟಿದ್ ಮಾತನ್ನ ಉಳಿಸ್ಕೋಬೇಕು. ಸರ್ವಲೋಕ ಭಯಂಕರಿ ಪ್ರಸನ್ನ ಪ್ರಸನ್ನ ಮಹಾಕಾಲ ಕಾಳಿಕೆ ಪ್ರಸೀದಂ ಪ್ರಸೀದಂ. ಓಂ ಹ್ರೀಂ ಕ್ಲೀಂ ಜೈ ಭದ್ರಕಾಳಿ ಪಾಹಿ ಮಾಂ. ಇನ್ನು ಎಷ್ಟು ದಿನ ಕೇತು? ಇನ್ನು ಎಷ್ಟು ದಿನ ಈ ವೇಟಿಂಗ್? ಅದಕ್ಕೋಸ್ಕರ ನಾನು ಮಾಡದೇ ಇರೋ ಪ್ರಯತ್ನಗಳೇ ಇಲ್ಲ. ಇಡೀ ಪ್ರಪಂಚ ಎಲ್ಲ ನನ್ನ ಕಾಲ್ ಕೆಳಗೆ ಚಪ್ಪಲಿ ಆಗಿರ್ಬೇಕು ಅನ್ನೋದು ನಮ್ಮ ತಂದೆ ಕನಸು. ಆ ಕನಸು ಕನಸಾಗೆ ಉಳಿದ್ಬಿಡುತ್ತಾ? ಇದು ನಡೆಯುತ್ತಾ ಕೇತು? ನಡೆಯುತ್ತೆ, ಖಚಿತವಾಗಿ ನಡೆದೇ ತೀರುತ್ತೆ ಶಾಸ್ತ್ರಿ. ಕೇತು, ಬೆಳಿಗ್ಗೆನೆ ಎದ್ದು ಪುಸ್ತಕಕ್ಕೋಸ್ಕರ ನಿನ್ ಸಹಾಯ ಕೇಳೋ ಹಾಗೆ 1ನೇ ಕ್ಲಾಸ್ ಹುಡುಗಂಗೆ ಹೇಳೋ ತರ ಕಟ್ಟ ಕತೆಗಳು ಹೇಳ್ತಿದ್ಯಾ? ನಾನು ಹುಚ್ಚುತ್ತರ ಕಾಣ್ತಾ ಇದ್ದೀರಾ? ಪ್ರಪಂಚದಲ್ಲಿ ನಡೆಯೋ ಪ್ರತಿ ವಿಷಯಕ್ಕೂ ಕಾಲವೇ ಉತ್ತರ ನೀಡುತ್ತೆ. ಆ ಕಾಲವೇ ನಿಮ್ಮಿಬ್ಬರನ್ನ ಸೇರಿಸಿದೆ. ಕಾಲ ತೆಕ್ಕೆಯಿಂದಲೇ ಕಾಲವನ್ನು ಮೀರಿ ನಿನಗೆ ಆ ಗ್ರಂಥ ಕೊಡುತ್ತಾನೆ. ಅದೇ ಅವನ ವಿಧಿ. ಶನಿ ಅಸ್ತಮ ಸ್ಥಾನದಲ್ಲಿ ಗುರುಗತ ಬದಲಾಯಿಸಿದ್ರೆ, ಶುಕ್ರ ಪೂರ್ಣ ಚಂದ್ರನ ಬೆಳಕಲ್ಲಿ ಶಕ್ತಿ ಪಡೆವ ಸಮಯದಲ್ಲಿ ಅದೇ ಕಾಲ ಹುಡುಕಿಕೊಂಡು ಪ್ರಸ್ತುತ ಕಾಲಕ್ಕೆ ಬರೋ ಹಾಗೆ ಮಾಡಿ ಯಾರು ಎಲ್ಲಿ ಸಂಧಿಸಬೇಕು ಆ ಸಮಯ ಬಂದಿದೆ ಶಾಸ್ತ್ರಿ. ಅವನಾಗೆ ಬಂದು ಅವನೇ ನಿನಗೆ ನಿಧಿ ತೋರಿಸುತ್ತಾನೆ. ಅವನು ಚರಿತ್ರೆಯನ್ನೇ ಹುಟ್ಟು ಹಾಕು ಏಕಸಂತಾಗ್ರಹಿ, ನೋಡದೆ ಏನಾದರೂ ಮಟ್ಟ ಹಾಕು ಮೇಧಾವಿ. ತನಗೆ ಎದುರು ಜುಬೇದ ಪ್ರಭು, ಈ ಸಭೆಯ ಮುಖ್ಯ ಉದ್ದೇಶ ಇನ್ನೇನು ಪ್ರಭು, ನಿಮ್ಮ ಗೆಲುವನ್ನು ಅವರ ಗೆಲುವೆಂದು ಭಾವಿಸಿ ಸಂಭ್ರಮಿಸುತ್ತಿದ್ದಾರೆ. ಎತ್ತ ನೋಡಿದರೂ ನಿಮ್ಮ ಕೀರ್ತಿಯನ್ನು ಹೊಗಳುತ್ತಿದ್ದಾರೆ. ಆ ನಂತರ ನಿಮ್ಮ ಗೆಲುವನ್ನು ನೋಡಿ ನಿಮ್ಮ ಮೈತ್ರಿಗಾಗಿ ಸುತ್ತಮುತ್ತ ರಾಜರು ನಿಮಗೆ ಸಂದೇಶ ಕಳಿಸಿದ್ದಾರೆ ಪ್ರಭು. ಹಾಗಾದರೆ ಪ್ರಭು, ಪ್ರವೇಶಕ್ಕೆ ಅಪ್ಪಣೆ ಕೊಡು. ಆಗಲಿ. ಪ್ರಭು, ಏನೋ ಅದು? ಪಾಂಡಿರಾಜ ತನ್ನ ಕಿರೀಟನ ಕೆಳಗಿಳಿಸಿ ನಿಮಗೆ ಅವನ ಕತ್ತಿನ ಕಳಿಸ್ಕೊಟ್ಟಿದ್ದಾನೆ ಮಹಾರಾಜ. ಕಿರೀಟ ಕಳಿಸದೆ ಕತ್ತಿ ಕಳಿಸಿದ್ದಾರೆ ಅಂದ್ರೆ ಪಾಂಡ್ಯ ರಾಜ ತಮ್ಮ ತಲೆನ ನಿಮ್ಮ ಪಾದದಡಿ ಇಟ್ಟ ಹಾಗೇನೆ ಪ್ರಭು. ಮುಂದಿನದ್ದು ಏನಯ್ಯ ಇದು ಜಜ್ಜರಿಕ? ಇದು ಸಂಜೀವಿನಿ ಪುಷ್ಪ ಪ್ರಭು. ಆಹಾ, ಮನುಷ್ಯ ಸತ್ತೋಗಿದ್ದು 1 ಗಂಟೆಲಿ ಇದನ್ನು ಪ್ರಯೋಗಿಸಿದ್ರೆ ಮತ್ತೆ ಬದುಕ್ತಾರೆ ಪ್ರಭು. ಆದ್ರೆ ಇದನ್ನ 2 ಸರಿ ಮಾತ್ರ ಉಪಯೋಗಿಸಬಹುದು ಪ್ರಭು. ಮೊದಲು ಇವನನ್ನ ಬದುಕಿಸು.
ಇಲ್ಲವೆಂದರೆ ನೀನು ಸಾಯುತ್ತೀಯ. ಸತ್ತು ಬದುಕ್ದೆ. ಇದು ನಿಜವಾದ ಸಂಜೀವಿನಿ ಪ್ರಭು. ಇದೇ ಅಲ್ಲವೇ ಅದ್ಭುತ. ಇವನನ್ನು ಚೆನ್ನಾಗಿ ಸತ್ಕರಿಸಿ. ಪ್ರಭು, ಈಗ ಈ ಪುಷ್ಪದ ಅವಶ್ಯಕತೆ ನಮಗಿಲ್ಲ. ಈ ಬಿಂಬಿಸಾರನನ್ನು ಕೊಲ್ಲುವ ಧೈರ್ಯ ಯಾರಿಗೂ ಇಲ್ಲ ಜುಬೇದ. ಭಗೀರ ಪ್ರಭು, ಸರಹದ್ದುಗಳನ್ನು ಅಳಿಸಿ ಹಾಕಿ ಬೇರೆ ರಾಜ್ಯಗಳಲ್ಲಿ ನಮ್ಮ ಸರಹದ್ದುಗಳನ್ನು ವಿಸ್ತರಿಸಬೇಕು. ಇನ್ನು ಉಳಿದಿರುವ ಅಸ್ಮಕ ರಾಜ್ಯಕ್ಕೆ ಈ ಬಿಂಬಿಸಾರನು ದಂಡಯಾತ್ರೆ ಮಾಡುತ್ತಾನೆಂದು ಸಂದೇಶ ಕಳುಹಿಸು. ಶರಣಾದರೆ ಪ್ರಾಣ ಭಿಕ್ಷೆ, ಎದುರಾದರೆ ಮರಣ. ಅಸ್ಮಕ ರಾಜ್ಯದ ಬಿಂಬಿಸಾರನ ಎಚ್ಚರಿಕೆ. ನಿಮ್ಮ ರಾಜ್ಯದವರೆಗೂ ವಿಸ್ತಾರವಾಗಿರುವ ನಮ್ಮ ರಾಜ್ಯ ತ್ರಿಕರ್ತಲ ಸಿಂಹಾಸನದ ಯದುವಂಶಿ ನಮ್ಮ ಜಯದ ಯಾತ್ರೆಯನ್ನ ಗೌರವಿಸಿ ನಮ್ಮ ಎಲ್ಲ ಷರತ್ತುಗಳನ್ನ ಒಪ್ಪಿಕೊಳ್ಳಬೇಕು. ಯಾರಿಗೆ ಬೇಕೋ, ಯಾರ ಹತ್ತಿರ ಇಲ್ಲವೋ ಬೇಡೆಂದವರ ತಲೆ ಉರುಳುವುದು, ಇಲ್ಲವೆಂದರೆ ಅವರ ರಾಜ್ಯ ಆಕ್ರಮಿಸುವುದು. ಈ ಜಯದ ದಂಡಯಾತ್ರೆ ಮುಗಿಯೋದ್ರೊಳಗೆ ಈ ಮರಣಶಾಸ್ತ್ರ ಕೊಟ್ಟಿರುವ ಪ್ರಕಾರ ನೀವು ಒಪ್ಪಿಕೊಳ್ಳಬೇಕೆಂದು ಹೇಳಿದ್ದಾರೆ. ಆಗುವುದಿಲ್ಲವೆಂದು ಉತ್ತರ ಕಳಿಸಿ. ಇದೇ ನಿಮ್ಮ ನಿರ್ಧಾರವೆಂದು ಹೇಳುತ್ತೀರಾ ಯುವರಾಣಿ? ಇಂತಹ ಬೆದರಿಕೆಗಳು ವೀರನ ಲಕ್ಷಣವಲ್ಲವೆಂದು ಕೂಡ ಹೇಳು. ಈ ವಿಷಯ ಬಿಂಬಿಸಾರನ ಕಿವಿಗೆ ಬಿದ್ದರೆ ಅಸ್ಮಕ ರಾಜ್ಯವು ಹೊತ್ತಿ ಉರಿಯುತ್ತದೆ. ಯಾರ ಪ್ರಾಣವೂ ಉಳಿಯುವುದಿಲ್ಲ. ಒಬ್ಬ ದುರಹಂಕಾರಿಗೆ ಭಯಪಟ್ಟು ಈ ಅಸ್ಮಕ ರಾಜ್ಯ ಎಂದಿಗೂ ತಲೆ ತಗ್ಗಿಸದು. ಹೋಗಿ ಹೇಳು. ವಜ್ರ ವೈಡೂರ್ಯಗಳು, ಮಣಿಮಾಣಿಕ್ಯಗಳು, ಆಹಾ, ಇಷ್ಟು ದೊಡ್ಡ ನಿಧಿಯನ್ನು ಎಳೆದೊಯ್ದು ಆನೆಗಳೇ ಸುಸ್ತಾಗುತ್ತಿವೆ. ನಡೀಲಿ ಪ್ರಭು, ನನ್ನ ಕಾಪಾಡಿದ್ರಿ. ಅಮೂಲ್ಯವಾದ ನಮ್ಮ ವಜ್ರ ವೈಡೂರ್ಯಗಳು ನಿಧಿಗಳಿಗೆ ಸೇರಿಕೊಳ್ಳುತ್ತಿದೆ ಪ್ರಭು. ನನಗೊಂದು ಸಣ್ಣ ಅನುಮಾನ. ಅದೇನು ಅಂತ ಹೇಳು. ನೀವಿಲ್ಲದ ಸಮಯದಲ್ಲಿ ಯಾರಾದರೂ ನಿಧಿಗೆ ಕಣ್ಣಾಕಿದರೆ? ನಿಧಿ ಮೇಲೆ ಆಸೆಯೇ ಜುಬೇದ. ಮನಸ್ಸೆಲ್ಲ ನೀವೇ ಇರುವಾಗ ಅದಕ್ಕೆಲ್ಲಿ ಜಾಗವಿದೆ? ನಿಮ್ಮ ಸಂತೋಷಕ್ಕಾಗಿ ಪ್ರಾಣ ಕೊಟ್ಟವನು ನನ್ನ ಮೇಲೆ ಅನುಮಾನವೇ? ಭಯ ಬೇಡ ಜುಬೇದ. ಆ ನಿಧಿಯನ್ನು ದಕ್ಕಿಸಿಕೊಳ್ಳಲು ಚಿರೋಕಿ ಆದಿಮಾನವರನ್ನು ದಾಟಿ ಹೋಗಬೇಕು. ಅದು ಮಾನವರಿಗೆ ಅಸಾಧ್ಯ. ಒಂದು ವೇಳೆ ಆ ಚಿರೋಕಿ ಜಾತಿಯವರೇ ಆಸೆ ಪಟ್ಟರೆ? ನಿಧಿ ಅಲ್ಲವೇ? ನನ್ನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಆ ದ್ವಾರವನ್ನು ತೆಗೆಯದಂತೆ ನನ್ನ ಹಸ್ತ್ರ ಮುದ್ರೆ ಇದೆ, ನನ್ನ ಧ್ವನಿ ಇದೆ. ಜಗಜ್ಜರಿಕ ನನ್ನ ರಕ್ತದ ಪ್ರತಿಯೊಂದು ಹನಿಯಿಂದ ಬಂಧಿಸಿದ್ದೇನೆ. ನನ್ನನ್ನು ಹೊರತುಪಡಿಸಿ ಯಾರಾದರೂ ತೆರೆಯಲು ಪ್ರಯತ್ನ ಪಟ್ಟರೆ ಅಲ್ಲೇ ಮರಣ ಹೊಂದುತ್ತಾರೆ. ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದ ಬುದ್ಧಿ ಈ ಬಿಂಬಿಸಾರನಿಗೆ ಸ್ವಂತವಾಗಿದೆ. ಮಹಾರಾಜ, ನಮ್ಮಿಂದ ತಪ್ಪಾಗಿದೆ ಮಹಾರಾಜ. ಕ್ಷಮಿಸಿ, ನಮಗೆ ಪ್ರಾಣ ಭಿಕ್ಷೆಯನ್ನು ನೀಡಿ. ಅವನ ಕಾಲಿಗೆ ಏಕೆ ಬೀಳುತ್ತಿದ್ದೀರಿ ಅಪ್ಪ? ಅದಕ್ಕಿಂತ ಸಾಯುವುದೇ ಮೇಲು. ಹಾಗಿದ್ರೆ ಸಾಯಿಸೋದೇ ಮೇಲ. ರಾಜ, ಈ ಬಿಂಬಿಸಾರನನ್ನು ಕೊಲ್ಲುವ ನಿಮ್ಮ ಆಸೆ ಪ್ರಯತ್ನ ನನಗೆ ಎರಡೂ ಇಷ್ಟವಾಗಿದೆ.
ನಿನ್ನಂತ ಸುಂದರವಾದ ಕೊಬ್ಬಿರುವ ಹೆಣ್ಣು ಇರಬೇಕಾಗಿರುವುದು ಇಲ್ಲಿ. ನಿನ್ನನ್ನು ಕೊಂದರೆ ಸಿಗುವುದು ಬೂದಿಯಷ್ಟೇ. ನಿನ್ನನ್ನು ಬಳಸಿಕೊಂಡರೆ ಸಿಗುವ ಸುಖವೇ ಬೇರೆ ಸುಂದರಿ. ಪರಿಸ್ಥಿತಿ ತುಂಬಾ ಹದಮೀರಿ ಹೋಗ್ತಾ ಇದೆ. ಓಂ ಧನ್ವಂತರಾಯ ನಮಃ. ನಿಲ್ಸಪ್ಪ, ನಿಲ್ಸಿ. ಏನಾಯ್ತಪ್ಪ? ಏನು? ಈ ರಾಜ್ಯದಲ್ಲಿ ಇದ್ಕೊಂಡು ಶತ್ರು ಸೈನ್ಯಗಳಿಗೆ ಸಹಾಯ ಮಾಡ್ತೀರೇನ್ರೋ? ವೈದ್ಯ ನನ್ನ ವೃತ್ತಿನಪ್ಪ, ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ತಪ್ಪು ಮಾಡಿದ್ದಲ್ದೆ ತಿರುಗಿ ನಮ್ಮನ್ನ ಪ್ರಶ್ನೆ ಮಾಡುವಷ್ಟು ಧೈರ್ಯವೇ? ಬೇಡ ಬೇಡ. ಬಿಂಬಿಸಾರ ಸೈನ್ಯ ಅಂತ ಗೊತ್ತಿದ್ದು ತಿರುಗಿ ಬಿದ್ದರೆ? ಹೌದು ಪ್ರಭು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪ ಏಕೆ ಪ್ರಭು? ನೀವು ಅನುಮತಿ ಕೊಟ್ರೆ ನಮ್ ಸೈನ್ಯ ಕಳಿಸ್ಕೊಡ್ತೀನಿ ಪ್ರಭು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಪ್ರಭು? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ? ಪ್ರಭು ಅದು ಮಂತ್ರಿ, ನಾವು ಗುಬ್ಬಿಯ ಬಳಿ ಹೋದರೆ ಏನಾಗುತ್ತೆ? ಹಾರಿ ಹೋಗುವುದು. ಹಾರಿ ಹೋಗದೆ ಒಂದು ಹೆಜ್ಜೆ ಹಿಂದೆ ಸರಿದು ನಮ್ಮನ್ನೇ ನೋಡಿದರೆ? ಏಕೆ ಹಾರಲಿಲ್ಲವೆಂದು ಅನುಮಾನ ಬರುವುದು. ಅದು ನಮ್ಮನ್ನೇ ನೋಡುತ್ತಾ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಹೊಡೆಯುತ್ತಾರೆಂದು ಭಯಪಡುತ್ತದೆ ಪ್ರಭು. ಭಯ? ನಿನ್ನ ಕಣ್ಣಲ್ಲಿ ಕಾಣುತ್ತಿರುವ ಭಯ ಅದರ ಗುಂಡಿಗೆಯಲ್ಲಿ ಧೈರ್ಯವನ್ನು ಹೆಚ್ಚು ಮಾಡುತ್ತೆ. ಪಕ್ಕದ ರಾಜ್ಯದ ಸಾಮಂತರು ಈ ಬಿಂಬಿಸಾರನ ಕಣ್ಣಲ್ಲಿ ಭಯವನ್ನು ಕಂಡು ಈ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಕಾಯುತ್ತಿದ್ದಾರೆ. ಆದರೆ ಇಲ್ಯಾರಿಗೂ ಬಿಂಬಿಸಾರನ ಎದುರು ನಿಲ್ಲಲು ಧೈರ್ಯವಿಲ್ಲ. ಆದರೆ ಇಂದು ನನ್ನ ರಾಜ್ಯದಲ್ಲಿರುವ ಯಾವುದೋ ಒಂದು ಗ್ರಾಮದ ಜನರು ನನ್ನ ಸೈನಿಕರ ಮೇಲೆ ಹೊಡೆದಿರುವ ಶಬ್ದ, ಆ ಶಬ್ದ ಪಕ್ಕದ ರಾಜ್ಯದಲ್ಲಿರುವ ನನ್ನ ಶತ್ರುಗಳಿಗೆ ಈ ಬಿಂಬಿಸಾರನೋ ಕೈಲಾಗದವನಂತೆ ಕಾಣುತ್ತಾನೆ. ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡುವ ಧೈರ್ಯವನ್ನು ಕೊಡುತ್ತದೆ. ಇದು ಸಣ್ಣ ವಿಚಾರವೇ? ಇದು ಸಣ್ಣ ವಿಷಯ ಅಲ್ಲ ಪ್ರಭು. ಅಮಾಯಕ ಪ್ರಜೆಗಳು ವಂಶ ಪರಂಪರೆಯಿಂದ ನಮ್ಮ ರಾಜ್ಯಕ್ಕೆ ಅಕ್ಕಪಕ್ಕದ ರಾಜ್ಯದವರಿಗೂ ವೈದ್ಯಕೀಯ ಸೇವೆಯನ್ನು ಮಾಡುತ್ತಿದ್ದಾರೆ. ತಿರುಗಿ ಬೀಳುವಂತಹ ಧೈರ್ಯ ಅವರಿಗೆ ಇಲ್ಲ ಪ್ರಭು. ಒಂದು ಸಾರಿ ನೀವೇ ನೋಡಿದೀಯಾ ಜುಬೇದ,
ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಆ ಧೈರ್ಯ ನನ್ನ ಮುಂದೆ ನಿಲ್ಲದವನಿಗೂ ಕೂಡ ಇಂದು ಧೈರ್ಯವಾಗಿ ಮಾತನಾಡುವ ಧೈರ್ಯ ಬಂದಿದೆ. ಈಗ ಹೇಳು, ಇದು ಸಣ್ಣ ವಿಚಾರವಾ? ಇಲ್ಲ ಪ್ರಭು. ಮತ್ತೇನು ಮಾಡ್ಬೇಕು? ಸಾಯಿಸ್ಬೇಕು ಪ್ರಭು. ಯಾರನ್ನ? ಅವ್ರ ಧೈರ್ಯನ ಪ್ರಭು. ಹೌದು ತಾತ, ಈ ದೀಪಗಳನ್ನೆಲ್ಲ ಯಾಕೆ ಹಚ್ತಾರೆ? ಇವತ್ತು ನಮ್ಮ ಕುಲದೈವ ಧನ್ವಂತರಿ ಹುಟ್ಟಿದ್ದಿನ. ನಮ್ಮ ಧನ್ವಂತ್ರಿ ಅಂದ್ರೆ ಯಾರು? ಶ್ರೀ ಮಹಾವಿಷ್ಣುವಿನ ಇನ್ನೊಂದು ರೂಪ. ಅವ್ರು ಯಾರು? ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ. ದುಷ್ಟರ ಸಂಹಾರಕ್ಕೋಸ್ಕರ ಅವಶ್ಯಕತೆ ಇದ್ದಾಗಲೆಲ್ಲ ಅವತಾರ ತಾಳುವವನೇ ಶ್ರೀ ಮಹಾವಿಷ್ಣು. ನಮ್ಮ ಕ್ಷೀರಸಾಗರ ಸಮುದ್ರ ಮಂಥನದಲ್ಲಿ ರಾಕ್ಷಸರಿಂದ ದೇವತೆಗಳನ್ನ ಕಾಪಾಡಿ ರಾಕ್ಷಸರ ಹತ್ರ ಇದ್ದ ಅಮೃತನ ಮರಳಿ ದೇವತೆಗಳಿಗೆ ಕೊಡಬೇಕಾದ್ರೆ ಒಂದು ಹನಿ ಭೂಮಿ ಮೇಲ್ ಬಿತ್ತು. ಆ ಹನಿಯಿಂದ ಹುಟ್ಟಿದ ಪ್ರತಿಯೊಂದು ಗಿಡವೂ ಔಷಧಿ ಆಯ್ತು. ಪ್ರಪಂಚದಲ್ಲಿರೋ ಎಲ್ಲಾ ರೋಗಗಳಿಗೂ ವೈದ್ಯ ಆಯ್ತು. ಆ ಧನ್ವಂತರಿ ಸೃಷ್ಟಿ ಮಾಡಿರೋದೇ ಈ ಆಯುರ್ವೇದ. ಸಕಲ ಮಾನವರಿಗೂ ಪರಮ ಪವಿತ್ರ ಔಷಧ. ತಾತ, ಇದಕ್ಕೋಸ್ಕರ ರಾಕ್ಷಸ ಏನಾದ್ರೂ ಬಂದ್ರೆ? ಯುಗಕ್ಕೊಬ್ಬ ರಾಕ್ಷಸ, ಕಾಲ ಕಾಲಕ್ಕೂ ಒಬ್ಬ ದುಷ್ಟ ಹುಡ್ತಾನೆ ಬರ್ತಾನಮ್ಮ. ಆದ್ರೆ ನಮ್ಮಂತವ್ರನ್ನ ರಕ್ಷಣೆ ಮಾಡೋದಕ್ಕೆ ಆ ದೇವರು ಕೂಡ ಬರ್ತಾನಮ್ಮ. ಪ್ರಾಣವನ್ನು ಲೆಕ್ಕಿಸದೆ ಅದನ್ನು ಕಾಪಾಡಿಕೊಳ್ಳುತ್ತಿದ್ದಾನೆಂದರೆ ಅದು ಅಷ್ಟೊಂದು ಬೆಲೆ ಬಾಳುವುದೇ ಇರ್ಬೋದು ಪ್ರಭು. ಆಗಿದ್ದ ಮೇಲೆ ಅದು ನಮ್ಮ ಬಳಿ ಇರಬೇಕಲ್ಲವೇ? ಈ ಗ್ರಂಥನ ಬಿಟ್ಬಿಡ್ರಯ್ಯ, ಈ ಗ್ರಂಥನ ಬಿಟ್ಬಿಡಿ. ಶರಣು ಶರಣು ಮಹಾರಾಜ, ನಮ್ಮನ್ನ ಕ್ಷಮಿಸಿ ನಮಗೆ ಪ್ರಾಣ ಭಿಕ್ಷೆ ನೀಡಿ. ಏನೋ ಮುದುಕ, ಹಬ್ಬದ ಪುರಾಣಗಳು ಹೇಳ್ತಾ ಇದೀಯ ನೀನು. ಎದುರಾದರೆ ಬಿಂಬಿಸಾರನು ಬರುತ್ತಾನೆಂದು ಯಾಕೆ ಹೇಳಲಿಲ್ಲ? ನಿಮ್ಮನ್ನ ಎದುರಿಸುವಂತ ಆಲೋಚನೆ ಆಗ್ಲಿ ಧೈರ್ಯ ಆಗ್ಲಿ ನಮಗಿಲ್ಲ ಮಹಾರಾಜ. ಶತ್ರು ಸೈನಿಕರನ್ನು ಕಾಪಾಡಿದಾಗ ಇಲ್ಲದ ಈ ಭಯ ಈಗ ನಿಮಗೆಲ್ಲ ಎಲ್ಲಿಂದ ಬಂತು? ರಾಜನಿಗೆ ಇಲ್ಲದ ಮರ್ಯಾದೆ. ಈ ರಾಜ್ಯಕ್ಕೆ ನೀವು ಬೇಡ. ತಾತ, ನೀನ್ ಹೇಳಿದ ರಾಕ್ಷಸ ಇವನೇನಾ? ಅಲ್ಲಮ್ಮ, ಇವರು ರಾಕ್ಷಸರಲ್ಲ. ಬಾಯಿ ಮುಚ್ಚೋ ಮುದುಕ. ಇನ್ನೂ ಏನ್ ಹೇಳ್ದ ನಿನ್ ತಾತ? ಮತ್ತೇನು ಅಂದ್ರೆ ಜನನ್ ಕೊಲ್ಲೋ ರಾಕ್ಷಸ ಬಂದ್ರೆ ಕಾಪಾಡಕ್ ದೇವ್ರು ಕೂಡ ಬರ್ತಾನೆ ಅಂತ ಹೇಳಿದ್ರು. ಮತ್ತಿನ್ನ ದೇವ್ರು ಬರ್ಲೇ ಇಲ್ವೇ? ಬರ್ತಾನೆ. ಯಾವಾಗ? ಈ ದೀಪನ ದೇವ್ರ ಹತ್ರ ಇಟ್ರೆ ಬರ್ತಾನೆ. ಓಹೋ,
ಬಂದು ನನ್ನ ಸಾಯಿಸ್ತಾನಾ? ಹೌದು, ಖಂಡಿತ ಸಾಯಿಸ್ತಾನೆ. ಅಯ್ಯೋ, ಚಿಕ್ಕ ಮಗು ಗೊತ್ತಿಲ್ಲದೆ ಮಾತಾಡ್ತಿದ್ದೆ, ಕ್ಷಮಿಸಿ ಮಹಾರಾಜ. ನಿಮ್ಮನ್ನು ಹೆದರಿಸುವಂತ ಗಂಡು ಇನ್ನು ಈ ಭೂ ಪ್ರಪಂಚದಲ್ಲಿ ಹುಟ್ಟಿಲ್ಲ ಪ್ರಭು. ಪ್ರಭು, ಮಹಾರಾಜ, ಚಿಕ್ಕ ಮಗು ಮಹಾರಾಜ, ಬಿಟ್ಬಿಡಿ ಬಿಟ್ಬಿಡಿ ಮಹಾರಾಜ. ಅಯ್ಯೋ ಜಗ, ಅಮ್ಮ, ಬೇಡ ಜಗ, ನನ್ನ ನೋಡ್ದ ಬಗೀರ, ದೇವರು ಬರುವುದಿಲ್ಲವೆಂದು ತಿಳಿದು ಇವನೇ ದೇವರಾಗಿ ನನಗೆ ಶಾಪ ಕೊಡುತ್ತಿದ್ದಾನೆ. ಈ ಬಿಂಬಿಸಾರನೆಂದರೆ ಮರಣ ಶಾಸನ. ಇಲ್ಲಿ ರಾಕ್ಷಸನು ಭಗವಂತನು ಈ ಬಿಂಬಿಸಾರನೇ. ದೀಪವಿಟ್ಟರೆ ಜೀವನದಲ್ಲಿ ಬೆಳಕು ಬರುತ್ತದೆಂಬುದು ಇವರ ನಂಬಿಕೆ. ಅದೇ ದೀಪದಲ್ಲಿ ಭಸ್ಮ ಮಾಡಿ ಬಿಡಬೇಕು. ಪ್ರಭು, ದೇಶದಲ್ಲಿರುವ ಚಿತ್ರಕಲೆಗಾರರನ್ನು ಕರೆಸಿದ್ದೇನೆ. ನೀವು ಅನುಮತಿ ಕೊಟ್ಟರೆ ತುಂಬಾ ಸುಂದರವಾದ ನಿಮ್ಮ ರೂಪವನ್ನು ಚಿತ್ರಪಟದಲ್ಲಿ ಬಿಡಿಸುತ್ತಾರೆ. ದಯಮಾಡಿ ಪ್ರಭು. ಗೀಚಿರುವ ನನ್ನ ಚಿತ್ರ ಅದ್ಭುತವಾದರೆ ಅವನಿಗೆ ಅರ್ಧ ರಾಜ್ಯ, ಇಲ್ಲವೆಂದರೆ ಅವನ ತಲೆ ತಮಗೆ ಸ್ವಂತ. ಜುಬೇದ, ಯಾರದು? ತಮ್ಮದೇ ಪ್ರಭು. ನಾನು ಹಾಗಿದ್ದೀನ? ಇಲ್ಲ ಪ್ರಭು. ಮತ್ತವನ ಯಾಕೆ ಹೀಗೆ ಬಿಡಿಸಿದ್ದಾನೆ? ಬಿಡಿಸಿರೋದು ಬಿಂಬಿಸಾರ ರೂಪ ಅಲ್ವಾ, ಭಯದಿಂದ ಬಿಡಿಸಿದ್ದಾನೆ. ಹಾಗಿದ್ದ ಮೇಲೆ ಅವನನ್ನು ಕರೆದುಕೊಂಡು ಹೋಗಿ ಸಾಯುವವರೆಗೂ ಆನೆಯಿಂದ ತುಳಿಯಿಸಿ. ಯಾರಲ್ಲಿ? ತುಳಸಿ. ಈಗ ಇವನಿಗಿಂತ ಅವನು ತುಂಬಾ ದೊಡ್ಡದನ್ನು ಬಿಡಿಸಿದ್ದಾನೆ. ನಾವು ಅದನ್ನು ನೋಡುವ. ಅವನಿಗೆ ಸಮಯ ಕೆಟ್ಟಿದೆ. ಬಿಂಬಿಸಾರ ರೂಪವಲ್ಲವೇ? ವೀಕ್ಷಿಸಿ. ಅದ್ಭುತ, ಜಗಜ್ಜರಿಕ. ಏನೋ ಇದು? ಇದನ್ನು ದರ್ಪಣ ಎನ್ನುತ್ತಾರೆ ಪ್ರಭು. ಇದು ನಮ್ಮ ರೂಪವನ್ನು ನಮ್ಮ ಕಣ್ಣಿಗೆ ತಾಕುವಂತೆಯೇ ಕಾಣಿಸುತ್ತದೆ ಪ್ರಭು. ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ಮಾಡಿದ್ದೀಯಲ್ಲೋ. ಇದನ್ನು ಒಬ್ಬ ಇಂದ್ರಜಾಲ ತಯಾರು ಮಾಡಿದ್ದು ಪ್ರಭು. ಅದ್ಭುತಗಳನ್ನು ಸ್ವಾದಿಸೋ ನಿಮಗೆ ಇದನ್ನು ಕೊಡಬೇಕೆಂದು ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೇನೆ ಪ್ರಭು. ಸ್ವೀಕಾರ ಮಾಡಿ ಪ್ರಭು. ತಡೆಯಿರಿ ಪ್ರಭು, ಅದನ್ನು ಮುಟ್ಟಬಾರದು. ಮುಟ್ಟಿದರೆ ಅದು ಚೂರಾಗುತ್ತದೆ. ಇದನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು. ಇವನನ್ನು ವಜ್ರ ವೈಡೂರ್ಯಗಳಿಂದ ಸತ್ಕರಿಸಿ ರಾಜ ಮರ್ಯಾದೆಯನ್ನು ಕೊಡಿ. ಆಗಲಿ ಪ್ರಭು. ಇದು ಸ್ವಲ್ಪ ಮೇಲೆ, ಇದು ಸ್ವಲ್ಪ. ಹೇಗಿದ್ದೀಯಾ ಜುಬೇದ? ನಿಮ್ಮಷ್ಟು ಸುಂದರವಾಗಿಲ್ಲವೆಂದರೂ ಈ ಚೂಪು ಮೀಸೆಯಲ್ಲಿ ಸ್ವಲ್ಪ. ಕ್ಷಮಿಸಿ ಪ್ರಭು. ನಮ್ಮ ರೂಪವನ್ನು ನೋಡುವ ದ್ವಾರದಲ್ಲಿ ನೀವು ನಿಮ್ಮ ರೂಪವನ್ನು ನೋಡುತ್ತಿದ್ದೀರಾ. ನಿಮಗೊಂದು ಇರಲಿ ಬಹುಮತಿ. ಆನೆಯಿಂದ ತುಳಿಸುವುದೇ? 1001 ಚಾಟಿಯ ಏಟುಗಳು. ಅದೃಷ್ಟವಂತ, ಚಾಟಿ ಏಟಲ್ಲೇ ಮುಗ್ದೋಯ್ತು. ಇಷ್ಟು ಬೆಲೆ ಬಾಳುವ ದ್ವಾರವು ಇರಬೇಕಾಗಿರುವುದು ನಮ್ಮ ಮಂದಿರದಲ್ಲಿ. ಹಾಗೆ ಆಗಲಿ, ಮಂದಿರದಲ್ಲಿರಿಸಿ. ಪ್ರಭು, ನನಗೊಂದು ಅನುಮಾನ. ಅದೇನು? ಈ ರೂಪ, ಈ ಗಾಂಭೀರ್ಯ ಯಾರಿಗೆ ಸ್ವಂತವೋ? ನಿನ್ನ ಹೊಗಳಿಕೆಯಿಂದ ಕಾಲ ವ್ಯರ್ಥ ಮಾಡಬೇಡ. ಹೋಗಿ ಯುವರಾಣಿಯನ್ನು. ಅರ್ಥವಾಯಿತು. ಮಧ್ಯಮವಲ್ಲ, ಸುಂದರವಾದ ಯುವರಾಣಿ ಬಿಂಬಿಸಾರ ಅವರು ರಸಿಕ ಸಿಕಾಮಣಿಗಳು.
ಇದು ನಿಜವಾ ಅಥವಾ ನನ್ನ ಭ್ರಮೆಯೋ? ನಿಜವೇ? ನೀನು ನೋಡುತ್ತಿರುವುದು ನಿಜವೇ? ನೀನಿನ್ನು ಜೀವಂತವಾಗಿದೆಯಾ ದೇವದತ್ತ? ನೀನು ಸಾಯಿಸಿರುವ ದೇವದತ್ತನೇ ನಿನ್ನ ಕಣ್ಣ ಮುಂದೆ ಇದ್ದಾನೆ. ಸ್ವಂತ ತಮ್ಮನೆಂದು ಕೂಡ ನೋಡದೆ ನನ್ನನ್ನು ಈ ರಾಜ್ಯದಿಂದ ದೂರವಿಟ್ಟೆ. ಇಲ್ಲಿಯವರೆಗೂ ರಾಜ್ಯವನ್ನಾಗಲಿ ರಾಜ್ಯದ ಪ್ರಜೆಗಳನ್ನಾಗಲಿ ಕಣ್ಣೆತ್ತಿ ನೋಡಲಿಲ್ಲ. ಮತ್ತಿವಾಗ ಏನಕ್ಕೆ ಬಂದೆ? ನಿನ್ನ ಅಣ್ಣನ ಕೈಯಿಂದ ಸಾಯುವುದಕ್ಕ ಅಲ್ಲ, ತ್ರಿಗರ್ತಲಾಗೋಸ್ಕರ. ಅಹಂಕಾರದಿಂದ ಅಧಿಕಾರದ ಮದವೇರಿ ಒಂದು ಊರನ್ನೇ ಸ್ಮಶಾನ ಮಾಡಿದ್ಯಾ. ಅತಿ ಕ್ರೂರವಾಗಿ ಒಂದು ಮಗುನು ಕೂಡ ಸಾಯಿಸಿದ್ಯಾ. ಕೊನೆಯದಾಗಿ ನಾನು ಆಸೆ ಪಟ್ಟಿದ್ದನ್ನ ನನ್ನಿಂದ ದೂರ ಮಾಡಿ ಮತ್ತೆ ನನ್ನ ಜೀವನದಲ್ಲಿ ಬಂದೆ. ಈಗ ನಿನ್ನ ಇಲ್ಲಿಂದ ದೂರ ಮಾಡಿ ರಾಜ್ಯವನ್ನು ಕಾಪಾಡಲು ಬಂದಿದ್ದೇನೆ. ನೀನು ಆಸೆ ಪಟ್ಟಿದ್ದನ್ನು ನಾವು ಅದನ್ನು ದೂರ ಮಾಡುತ್ತಿದ್ದೇವೆಯೇ? ಅಸ್ಮಕ ರಾಜ್ಯದ ಯುವರಾಣಿ ಐರಾ. ಓಹೋ, ಸಹೋದರನು ಪ್ರೇಮಿಯಾಗಿದ್ದಾನೆಂದಾಯಿತು. ಈಗ ನಿನ್ನ ಪ್ರೇಮವನ್ನು ಗೆಲ್ಲಿಸುವುದಕ್ಕಾಗಿ ನನ್ನ ಎದುರಿಗೆ ನಿಂತಿರುವೆ ಎಂದಾಯಿತು. ಚೆನ್ನಾಗಿದೆ. ಬರೀ ಯುವರಾಣಿಯನ್ನು ಅನುಭವಿಸಿದರೆ ಸುಖ ಏನಿದೆ? ಅದೇ ನಿನ್ನನ್ನು ಬಂಧಿಸಿ ನಿನ್ನ ಕಣ್ಣ ಮುಂದೆಯೇ ಬೇಕಾಗಿರುವ ಹೆಣ್ಣನ್ನು ಅನುಭವಿಸಿದರೆ ಸುಖವೇ ಬೇರೆ ಸಹೋದರ. ಕಾಲಗರ್ಭದಲ್ಲಿ ಅಡಗಿದ ಭರವಸೆ ವಿಶ್ವವನ್ನೇ ನಡುಗಿಸಿದೆ. ಅಸುರಾಂತಕಾರಂ ಸಮಾಪ್ತಂ. ಸೃಷ್ಟಿ ಸಾಕ್ಷಾತ್ ವಿಜಯ ದಿಗ್ವಿಜಯ ಆಗಮನಂ. ಈಗ ಎಲ್ಲಿ ಬಿದ್ದಿದ್ದೀಯೋ ಮರಳಿ ಬರಲಾರದೆ ಮತ್ತೆ ಜೀವಂತವಾಗಿ ಸಾಯುತ್ತೀಯ. ಇನ್ನು ಮೇಲೆ ಈ ರಾಜ್ಯ, ಇಲ್ಲಿನ ಪ್ರಜೆಗಳು, ನನ್ನ ಪ್ರೀತಿಸಿದ ಹುಡುಗಿ ನನ್ನ ಸ್ವಂತ. ಇಂದಿನಿಂದ ಈ ದೇವದತ್ತನೇ ತ್ರಿಗರ್ತಲಾನ ಆಳೋ ಬಿಂಬಿಸಾರನು. ಶಾಸ್ತ್ರಿ, ಅನಂತ ವಿಶ್ವದಲ್ಲಿ ಮಹಾ ಅದ್ಭುತನೇ ಸೃಷ್ಟಿಯಾಗುತ್ತೆ. ಇನ್ಮೇಲೆ ನಿನ್ನ ಕನಸು ನಿರೀಕ್ಷೆ ತೀರುವಂತ ಸಮಯ ಅದಾಗೆ ಬಂದಿದೆ. ಗ್ರಹಗತಿಗಳೆಲ್ಲ ಕೂಡಿ ಕಾಲಚಕ್ರವನ್ನು ಭೇದಿಸಿ ಅತಿಯಾದ ವೇಗದಲ್ಲಿ ಬಿಂಬಿಸಾರನ ಪಾದ ಈ ನೆಲಕ್ಕೆ ಅಪ್ಪಳಿಸುತ್ತಿದೆ. ಶಾಸ್ತ್ರಿ, ಬಿಂಬಿಸಾರ ಬಂದ್ಬಿಟ್ನಕೇತು. ಬಂದಿದ್ದಾನೆ. ಬಂದಿದ್ರು ಕೂಡ ದೂರವಿದ್ದು ನಿನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕೋಸ್ಕರ ನಿನ್ನ ಪ್ರಯತ್ನ ನಿನ್ನ ಪರವಾಗಿಯೇ ಇರುತ್ತೆ. ಹುಡುಕೋ, ಇಂಚಿಂಚಾಗಿ ಹುಡುಕೋ. ಲೋ, ಕಂಟೈನರ್ ಅಲ್ಲಿ ಏನೋ ಸೌಂಡ್ ಬರ್ತಿದೆ ಕಣೋ. ಅದರಲ್ಲಿ ತುಂಬಾ ಹಳೆ ಕಾಲದ ವಸ್ತುಗಳಿವೆ ಕಣೋ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಬ್ರು ಕೆಲಸನೂ ಹೋಗ್ಬಿಡುತ್ತೆ. ಬಾ, ಹೋಗ್ ನೋಡೋಣ. ಹುಷಾರಾಗಿ. ಲೋ, ಇಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ ಕಣೋ. ಅಣ್ಣ, ಹುಷಾರಾಗಿ ನೋಡು.
ಇವನ್ ಯಾರಣ್ಣ? ಲೋ, ಇಲ್ಲಿರೋ ವಸ್ತುಗಳನ್ನೆಲ್ಲ ಕತ್ಕೊಂಡು ಹೋಗಕ್ ಬಂದಿದ್ದ ಅನ್ಸುತ್ತೆ. ಅಣ್ಣ ಲೋಡಿಂಗ್ ಮಾಡುವಾಗ ತುಂಬಾ ಕುಡಿದ್ಬಿಟ್ಟು ಇಲ್ಲಿ ಮಲ್ಗವನೆ. ನಮ್ಗೆ ಯಾಕೆ ಎತ್ತಾಚಕನ್ ಬಾ. ಹುಷಾರು. ಹಲೋ, ಇವನ್ ಹೋದ ಅನ್ಸುತ್ತೆ. ಸರ್ ಕರೆದ್ರಂತೆ ನನ್ಗೆ. ಒಬ್ಬನ್ನ ಹುಡುಕಿ ಹಿಡಿಬೇಕು. ಅಮ್ಮ ಬದುಕಿದ್ದಾನೆ. ಹಿಡ್ಕೊಳ್ಳೋದೇ ನಮ್ ಕೆಲ್ಸ. ತುಮಕೂರಿಂದ ಮಂಗಳೂರವರೆಗೂ 10 ದಿನದಲ್ಲಿ ನಿಮ್ ಮುಂದೆ ಎಲ್ಲೇ ಇದ್ರು ಅವನು ಕರ್ಕೊಂಡ್ ಬಂದು ನಿಲ್ಲಿಸ್ತೀವಿ. ಅವನ ಹೆಸರು ಡೀಟೇಲ್ಸ್ ಕೊಡಿ. ಎಳೆ ಧ್ವನಿ ಇರೋ ವ್ಯಕ್ತಿ ಪ್ರಸ್ತುತ ಇಲ್ಲೇ ಇದ್ದಾನೆ. ಏನು ಸಮಾಧಿ ಅಲ್ಲ? ಬದುಕಿದ್ದಾನೆ. ಈಗ ನಮ್ಮ ಕಾಲಕ್ಕೆ ಬಂದಿದ್ದಾನೆ. ಬದುಕಿದ್ದಾನ? ಈ ಕಾಲದಲ್ಲ? ಹೇಗ್ ಬಂದ ಸರ್? ಸ್ಪೇಸ್ ಶಿಪ್ ಅಲ್ಲ? ಟೈಮ್ ಮಷೀನ್ ಅಲ್ಲ? ಸುಮ್ನೆ ರೀ ಸರ್, ಜೋಕ್ ಮಾಡ್ಬೇಡಿ. ಹೊರಗಡೆ 1000 ಕೆಲಸ ಇದೆ ನನ್ಗೆ. ನಿನಗೆ ಬೇರೆ ಕೆಲ್ಸಗಳಿರ್ಬೋದು, ಆದ್ರೆ ನನ್ಗಿದೊಂದೇ ಕೆಲ್ಸ. ಅವನ ಇಲ್ಲಿ ಪತ್ತೆ ಹಚ್ಚೋದು ಹೇಗೆ? ಕೋಟ್ಯಾಂತರ ಜನ ಇರೋ ಈ ಊರಲ್ಲಿ ಪ್ರತ್ಯೇಕವಾಗಿ ಅವನೊಬ್ಬನೇ ಇರುತ್ತಾನೆ. ಅವನಿಗೆ ಕಾಲ, ಜನ, ಗಾಳಿ ಎಲ್ಲ ಹೊಸದಾಗಿರುತ್ತೆ. ಇಷ್ಟೆಲ್ಲ ಇದ್ರೂ ಎಲ್ಲಿಗೆ ಹೋಗ್ತಾನೆ? ಸರ್, ಹೀರೋ ಫೋಟೋ ಕೊಟ್ರೆ ನಾವು ಹುಡುಕ್ತೀವಿ ಸರ್. ಇವನ್ ಈ ಗೆಟಪ್ಪಲ್ಲಿ ಇರ್ತಾನ? ಬಾಬುರಾವ್ ಜೋಪಾನ, ಅವು ನನ್ಗೆ ಜೀವಂತವಾಗ್ಬೇಕು. ಏನಿದು ಕರ್ಕಶವಾದ ಶಬ್ದ? ನಾವು ಯಾವ ಲೋಕದಲ್ಲಿದ್ದೀವೋ ಏನೋ. ಹಾಗಿದ್ದ ಮೇಲೆ ಆ ದ್ವಾರ ಸಾಧಾರಣವಾದದ್ದಲ್ಲ, ಮಾಯದ್ವಾರ. ಏ ದುಷ್ಟ ಸಹೋದರ, ಎಂತ ಕೆಲಸ ಮಾಡಿದ್ದೀಯೋ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈಗ ಏನು ಮಾಡುವುದು? ಮೊದಲು ನಾವು ಯಾವ ಲೋಕದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳೋಣ. ಲೇ ದಡ್ಡನ್ ಮಗ್ನೆ, ನೋಡ್ಕೊಂಡ್ ಕಟ್ ಮಾಡೋ. ಎಲ್ಲ ಒಂದೇ ಸೈಜ್ ಇರ್ಬೇಕು, ಆಯ್ತಾ? ಮಾತ್ ನಿಲ್ಸಿ ಕೆಲ್ಸ ಮಾಡಲಿ. ಸರಿ. ಇದು ಯಾವ ಲೋಕ? ಭೂಲೋಕ ಕಣಪ್ಪ. ನಾಟಕದ ಬಟ್ಟೆ ಹಾಕೊಂಡ್ ತಿರುಗ್ತಿದ್ಯಲ್ಲೋ, ಹೋಗಲೇ. ಇವನಿಗೆ ಅಹಂಕಾರ ತುಂಬಾನೇ ಇದೆ. ಮಾಡುತ್ತೀನಿ. ಈ ಫೋಟೋದಲ್ಲಿರೋನ ಎಲ್ಲಾದ್ರೂ ನೋಡಿದ್ಯಾ? ನೋಡಿದ್ಯಾ? ಇಲ್ವಾ? ಚಿಲ್ಕ 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 ಯಾ ಕಮಾನ್ ಕಮಾನ್. ಅದು ಅದು ಗಾಡಿ ನಿಲ್ಸು ಬೇಬಿ, ಕಮಾನ್. ಮಾವಯ್ಯ, ಅಲ್ಲೇನೋ ನ್ಯೂಸೆನ್ಸ್ ನಡೀತಿರೋ ಹಾಗಿದೆ, ಹೋಗ್ ನೋಡು. ಅಂದ್ರೆ ನೋಡ್ತಿದ್ರೆ ಕೋಪ್ ತುಂಬಿರೋ ಎಮ್ಮೆ ನನ್ ಮಕ್ಳ ತರ ಇದಾರೆ. ಓಕೆ ಅಂತೀಯಾ? ನೋಡ್ತೀಯಾ? ಈ ಮಧ್ಯರಾತ್ರಿಲಿ ರೋಡಲ್ಲಿ ಕುಡಿದು ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ? ಏನ್ರಿ, ನಮ್ ಮೇಡಮ್ ಕರಿತಿದಾರ, ಬನ್ನಿ. ರಂಬೆ ಮಗಳು ಹೆಸರು ಗೊತ್ತಿಲ್ಲ, ಅವಳು ಕರೆದಾಗ್ಲಿ ನಾನು ಹೋಗಿಲ್ಲ. ಇನ್ನಿ ಮೇಡಮ್ ಕರೆದ್ರೆ ನಾನು ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅವಳನ್ನ ನನ್ನ ಹತ್ರ ಬರ ಕೇಳು. ಬಾಯ್ಸ್, ಸ್ಟಾರ್ಟ್ ದ ಮ್ಯೂಸಿಕ್. ಮೇಡಮ್, ಕಮಾನ್ ಗರ್ಲ್ಸ್, ಕಮಾನ್. ಯಸ್, ಯಾ ಯಾ. ಲೇ, ಮಿಡ್ ನೈಟ್ ಈ ನ್ಯೂಸೆನ್ಸ್ ಏನೋ? ಏನೋನಾ? ಯಾವಳೆ ನೀನು? ಮೇಡಮ್, ಎಸ್ ಐ ವೈಜಯಂತಿ. ನೀನು ಪೊಲೀಸ? ನೋಡಕ್ ಫಾರಂ ಕೋಳಿ ತರ ಇದೆಯಲ್ಲ. ಏನ್ ಮಾತಾಡ್ತೀಯ? ಏನೋ ಮಾತಾಡ್ತಿದ್ಯಾ? ರೈಟ್ ಟೈಮ್ಗೆ ರೈಟ್ ಕೋಳಿ ಬಂದಿದೆ. ಗೊತ್ತಾ? ಎಸ್ ಐ ವೈಜಯಂತಿ. ಒಳಗ್ ಹಾಕಿ ಎರಡು ಬಿಟ್ರೆ ಗೊತ್ತಾಗುತ್ತೆ ಮಗ. ಯಾರಲ್ಲಿ?
ನಾವೇ ಇಲ್ಲಿ. ಯಾರ ನೀನು? ವೆರೈಟಿ ಆಗಿದ್ಯಾ? ತ್ರಿಗರ್ತಲ ಸಾಮ್ರಾಜ್ಯಕ್ಕೆ ಮಹಾರಾಜನು ಬಿಂಬಿಸಾರನು. ನೀನ್ ರಾಜ ಆದ್ರೆ ನಾನು ಇಲ್ಲಿ ರಾಜಾನೇ. ಅಲ್ಲಿ ನೋಡು, ಎಂ ಎಸ್ ರಾಜು, ಇವನ್ ದಿಲ್ ರಾಜು, ನಾನು ಬಂಗಾರ ರಾಜು, ದ ಗೋಲ್ಡ್ ಮ್ಯಾನ್. ನಿನ್ನ ಬಗ್ಗೆ ನನಗೇಕೆ? ಆ ಶಬ್ದ ನನ್ನ ಕರ್ಣಗಳಲ್ಲಿ ಹಿಂಸೆಯಾಗುತ್ತಿದೆ. ನಿಲ್ಲಿಸು. ಎಲ್ಲಿ ಹಿಂಸೆ ಆಗ್ತಾ ಇದೆ? ಕರ್ಣಗಳಲ್ಲಿ. ಹಾ, ಅರ್ಥ ಆಯ್ತು. ನಾಟಕ ಸಮಾರಂಭದಲ್ಲಿ ನೀನು ಮಾಡಿರೋ ಏಕಪಾತ್ರಾಭಿನಯಕ್ಕೆ ನಿನಗ್ ಬರ್ಬೇಕಾಗಿರೋ ಬಹುಮಾನನ ಯಾವನಿಗೋ ಕೊಟ್ಟಿರೋದಕ್ಕೆ ನೀನು ಬೇಜಾರಿಂದ ಇವಾಗ ರೋಡಕ್ ಬಂದ್ ಬಿದ್ದಿದ್ಯಾ. ಒಬ್ಬ ಕಲಾವಿದ ಹೀಗೆಲ್ಲ ರೋಡಕ್ ಬಂದ್ ಬೀಳ್ಬಾರ್ದು. ನಿನಗೆ ನಾನು ಕೊಡ್ತೀನಿ ಬಹುಮಾನ. ಈ ಬಂಗಾರಾಜು ಬಂಗಾರ ಚೈನ್ ಕೊಡ್ತಾ ಇದ್ದಾನೆ, ತಗೊಂಡೋಗು. ಮೂರ್ಖ, ನನಗೆ ಬಂಗಾರ ಕೊಡ್ತೀಯಾ? ನನ್ನ ರಾಜ್ಯದಲ್ಲಿ ಕುದುರೆಗೆ ಹಾಕುತ್ತೇನೆ. ನಿನಗೆ 100% ಪ್ರೈಸ್ ಬರ್ಬೇಕಾಗಿತ್ತೆ. ಏನೋ ರಾಜಕೀಯ ಆಗೈತೆ ಕಣಯ್ಯ. ನಿನ್ನ ಅಧಿಕ ಪ್ರಸಂಗ ನಿಲ್ಲಿಸಿ ಮೊದಲು ಆ ಶಬ್ದವನ್ನು ನಿಲ್ಲಿಸು. ನಿಲ್ಸಲ್ಲ. ಇನ್ನ ಸೌಂಡ್ ಜಾಸ್ತಿ ಕೊಡ. ಏನೋ ಮಾಡ್ತೀಯಾ? ಹೊಡಿತೀನಲ್ಲೇ. ಭೈರವ ಅಣ್ಣ ಪೆಗ್ಗು. ಇದು ಟೈಮಿಂಗ್ ಅಂದ್ರೆ. ನಮ್ಮವನ್ ಬಂದ, ಕೈ ಕೊಟ್ಟ, ನಿಮ್ಮನೆಲ್ ಸಾಯಕ್ ಹೋದ. ಏನಾ? ಏನೋ ಹೊಡಿತ್ಯಾ? ನಾನ್ ಟಚ್ ಮಾಡ್ತೀಯಾ? ನನ್ನ ಟಚ್ ಮಾಡಿ ಏರಿದಲ್ಲಿ ಉಳಿತ್ಯಾನೋ? ಉಳ್ಕೋತ್ಯಾನೋ? ಅಯ್ಯ, ನೀನ್ ವೇಷಭೂಷಣ ನೋಡ್ಬಿಟ್ಟು ಯಾಮಾರ್ಬಿಟ್ಟೆ ಕಣಯ್ಯ. ನಿನಗೆ ಇಷ್ಟೊಂದು ಫ್ಲಾಶ್ ಬ್ಯಾಕ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಯ್ಯ. ನನ್ನ ಕ್ಷಮಿಸ್ಬಿಡಯ್ಯ. ಮೇಡಮ್, ಇಂಥವನು ನಮ್ ಜೊತೆ ಇರ್ಬೇಕು. ನಮ್ ರೇಂಜ್ ಮೇಲೋಗುತ್ತೆ. ನಂದು ಅದೇ ಫೀಲಿಂಗ್. ಪಾ, ಫಸ್ಟ್ ಟೈಮ್ ಸಿಂಕ್ ಆಗಿದ್ವಲ್ವಾ? ನಿಲ್ಸಿ. ಹಲೋ ಹಲೋ ಹಲೋ. ನನ್ನ ಹೆಸರು ವೈ ಜಯಂತಿ. ಯಾವ ಜಯಂತಿ? ಜಯಂತಿ ಅಲ್ಲ, ವೈ ಜಯಂತಿ. ಕೇಳಿ. ನೀನು ನಮ್ ಜೊತೆ ಬಂದ್ರೆ ಕೆಲ್ಸ ಕೊಡಿಸ್ತೀನಿ. ನಮಗೆ ಉದ್ಯೋಗವೇ? ನಮ್ ಜೊತೆ ಬರ್ಬೇಕು. ಮೇಡಮ್ ಹೇಳಿದೆಲ್ಲ ಮಾಡ್ಬೇಕು. ದುಡ್ಡು ಕೊಡ್ತಾರೆ. ಮೂರ್ಖ, ನನಗೆ ಉದ್ಯೋಗವೇ? ತೊಲಗಿ ಇಲ್ಲಿಂದ. ಒಂದ್ ನಿಮಿಷ ನೋಡಿ, ರಾಜ ಅವ್ರ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಇಲ್ಲಿಂದ ಹೋಗೋದೇ ಒಳ್ಳೇದು. ಬನ್ನಿ. ಯಾರೋ ನೀನು? ನನ್ನ ಪಕ್ಕದಲ್ಲಿ ಕೂತಿರುವೆ. ಹೋಗಿ ಆ ಕಡೆ ಕೂತ್ಕೋ. ಮುದುಕ, ಹೇಳುತ್ತಿರುವುದು ನಿನಗೆ ಕೇಳುತ್ತಿಲ್ಲವೇ? ತುಂಬಾ ಹಸುವಾಗ್ತಿದೆ ಸ್ವಾಮಿ, ಸ್ವಲ್ಪ ಹೊತ್ತೀರಿ. 4 ತುತ್ತಿಂದು ನಾನೇ ಹೊರಟೋಗ್ತೀನಿ. ಕಷ್ಟ ಅನ್ಸಿದ್ರೆ ನೀವೇ ಹೋಗಿ ದೂರ ಕೂತ್ಕೊಳ್ಳಿ. ಮೂರ್ಖ, ನನಗೆ ಎದುರುತ್ತರವೇ? ಅಮ್ಮ ಅಮ್ಮ, ಭಗವಂತ. ಅವ್ ನಿನಗೇನ್ ಮಾಡ್ದ ಅಂತ ಒದ್ದೆ. ನನ್ನ ಪಕ್ಕದಲ್ಲಿ ಕೂತಿದ್ದ. ಕೂತ್ಕೊಂಡ್ರೆ ಏನಾಯ್ತು? ಒಬ್ಬ ಭಿಕ್ಷುಕ ನನ್ನ ಸಮಾನಕ್ಕೆ ಕೂರುವುದೇ? ನಾನು ಬಿಂಬಿಸಾರನು. ಪಾಪ ಪುಣ್ಯಗಳಿಗೆ ಮೂಲ ಸ್ಥಾನವಾದ ದೇವಸ್ಥಾನದಲ್ಲಿದ್ಕೊಂಡು ಕಣ್ಣಿಲ್ದಿರೋ ಒಬ್ಬ ಅಭಾಗ್ಯವಂತರನ್ನ ಕಾಲಲ್ಲಿ ಹೊಡೆಯೋದು ತಪ್ಪು ಕಂದ. ಪಾಪ ಪುಣ್ಯಗಳನ್ನು ನಿರ್ಣಯ ಮಾಡುವುದಕ್ಕೆ ಅವನ್ಯಾರು? ನನಗೆ ಹೇಳುವುದಕ್ಕೆ ನೀನ್ಯಾವನು? ದೈವವನ್ನೇ ಮೀರಿಸಿ ನಾನೇ ದೊಡ್ಡವನೆಂದುಕೊಳ್ಳುವ ಅಹಂ ಮೂರ್ಖತ್ವ. ಅಹಂನಿಂದ ಜೀವನವನ್ನು ಗೆದ್ದವನು ಚರಿತ್ರೆಯಲ್ಲಿ ಯಾವತ್ತಿಗೂ ಗೆದ್ದಿಲ್ಲ. ನಿನ್ನಲ್ಲಿ ಆ ಅಹಂ ಇರುವಷ್ಟು ದಿನ ನಿನಗೆ ಯಾವುದರ ಬೆಲೆಯೂ ಗೊತ್ತಾಗಲ್ಲ. ಆ ಬೆಲೆ ನಿನಗೆ ಗೊತ್ತಾಗೋಷ್ಟರಲ್ಲಿ ಈ ಜೀವನನೇ ನಿನಗೆ ಕಾಣಿಸಲ್ಲ. ಅಹಂನ ಬಿಟ್ಬಿಡು. ಎಲ್ಲರ ಹಣೆ ಬರಹ ಬರೆಯೋ ಆ ಬ್ರಹ್ಮ ಇವನ ಹಣೆ ಬರಹ ಈ ತರ ಬರ್ದಿದ್ದಾನೆ. ಹಾಗೆ ನಿನ್ನ ಹಣೆ ಬರಹ ಹೇಗ್ ಬರ್ದಿದ್ದಾನೆ? ಏನಿ ದುರ್ವಾಸನೆ. ಏನಪ್ಪಾ ಇದು? ನೋಡೋದಕ್ಕೆ ನನ್ನ ಹಾಗೆ ಇದೆಯಲ್ಲ. ಆದರೂ ಈ ಚೌಕದಲ್ಲಿ ನಾನು ಹೇಗೆ ಬಂದೆ? ಒಂದು ಸಾರಿ ಮುಟ್ಟಿ ನೋಡೋಣ. ಒಂದ್ ನಿಮಿಷ ಇರೋ. ಇವನೇನೋ ದರ್ಪಣ ಗಿರ್ಪಣ ಅಂತಿದ್ದಾನೆ. ಏನಿದು? ಯಾರೋ ನೀನು ವಿಚಿತ್ರ ವೇಷ ಹಾಕೊಂಡು ₹1,00,000 ಕೊಟ್ಟು ಕಾರ್ ತಗೊಂಡಿದ್ದು ನಿನ್ ಮುಖ ನೋಡ್ಕೊಳಕ್ಕೆ ಅಂತ ಅನ್ಕೊಂಡಿದ್ಯಾ ನೀನು? ಹೆಂಗಿದೆ ಮೈಗೆ? ನಿನಗೆ ಅಹಂಕಾರವು ತುಂಬಾನೇ ಇದೆ. ಭೂಗ್ರಹ ಅಂದ್ರೆ ಏನಪ್ಪ? ತೋರಿಸ್ತೀನಿ ಇರು. ಅಮ್ಮ! ಅಯ್ಯೋ ಅಯ್ಯಯ್ಯೋ! ಅಪ್ಪ!
ಮಹಾನುಭಾವ ಹುಡುಗಿನ ಬಿಟ್ಟು ಹೋದ. ಏಯ್ ಡೋರ್ ಹಾಕೆ, ವಾಪಸ್ ಬಂದ್ರೆ ಚಡ್ಡಿ ಕಿತ್ಕೊಂಡು ಹೋಗ್ತಾನೆ. ಹೇ, ಅದು ನನ್ನ ದ್ವಾರ. ಈಗ ನಾನು ಕಣ್ಣು ತೆರೆದರೆ ನನ್ನ ಸುಂದರವಾದ ರಾಜ್ಯ ಕಾಣುತ್ತ. ಇದು ನಮ್ಮ ರಾಜ್ಯ ಅಲ್ಲವಲ್ಲ. ಹಾಗಿದ್ದ ಮೇಲೆ ಅದು ನಮ್ಮ ದ್ವಾರವೂ ಅಲ್ಲ. ಹುಡುಕಿದರಾಯ್ತು. ಇದೇನಾ ನಿನ್ ಮರ್ಯಾದೆ? ಆ ಕನ್ನಡಿ ಏನೋ ಪಾಪ ಮಾಡಿತ್ತು, ಕನ್ನಡಿ ಹೊಡೆದಾಕಿ ದುಡ್ಡು ಕೊಡಲ್ಲ ಅನ್ನಂತೆ. ಇದೇನಾ ಮರ್ಯಾದೆ? ಅಯ್ಯೋ, ಇದೇನ್ ಮರ್ಯಾದೆ? ಇಲ್ಲಿ ಮಾತಾಡ್ತಿದ್ರೆ ಅಲ್ಲಿ ಹೋಗ್ತಿದ್ಯಾ? ಇದು ನಮ್ಮ ದ್ವಾರವಲ್ಲ. ಮರ್ಯಾದೆ, ಮರ್ಯಾದೆ, ಮರ್ಯಾದೆ. ಓ ಮಾಯ ದ್ವಾರವೇ, ಎಲ್ಲಿ ಅಂತ ಹುಡುಕುವುದು? ಎಲ್ಲ ಮರ್ಯಾದೆ ಹೋಯ್ತು, ಇದೊಂದೇ ಮರ್ಯಾದೆ ಉಳ್ದಿರೋದು. ಈ ಮರ್ಯಾದೆನೂ ಹೋಯ್ತು. ಮೇಡಮ್ ಇಂಟ್ರೋಗೇಷನ್ ಅಲ್ಲಿ ತುಂಬಾ ಬಿಸಿ ಇದಾರೆ ಸರ್, ಆಮೇಲೆ ಫೋನ್ ಮಾಡ್ತಾರಂತೆ. ಹಾಗೆ ಆಗ್ಲಿ ಸರ್. ಅಂದ್ರೆ 3rd ಡಿಗ್ರಿ ಅಲ್ವಾ, ಸ್ವಲ್ಪ ಟೈಮ್ ಆಗುತ್ತಷ್ಟೇ. ಹಾಗೆ ಆಗ್ಲಿ ಸರ್. ಓಕೆ. ಎಚಿ, ಏನ್ ಮೇಡಮ್ ಇವ್ನ್ ಟಾರ್ಚರು? ಇವ್ನ ಎಕ್ಸ್ಪೆಕ್ಟೇಷನ್ ಏನೋ ಎವರೆಸ್ಟ್, ನಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ವರ್ಸ್ಟ್. ನನ್ ಮಾತ್ ಕೇಳಿ, ಒಂದು ಕೇಸ್ ಸಾಲ್ವ್ ಮಾಡಿದ್ರಿ ಅಂದ್ರೆ ನನಗ್ ಪ್ರಮೋಷನ್, ನಿಮ್ಗೆ ಎಲಿವೇಶನ್. ಮೊದ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ನಂಬ್ಕೊಂಡ್ರೆ ಆಗಲ್ಲ, ಮುಖ್ಯವಾಗಿ ಆ DGPಗೆ. ನನಗ್ ಗೊತ್ತಿರೋ ಹಾಗೆ ನಮ್ಮ ಹತ್ರ ಇರೋದು ಒಂದೇ ಆಪ್ಷನ್. ಏನು? ಬಿಂಬಿ. ಅವನೇನಾದ್ರೂ ನಮ್ ಜೊತೆ ಇದ್ರೆ ಡಿಪಾರ್ಟ್ಮೆಂಟೇ ಅಲ್ಲ, ಸಿಟಿ ಪೂರ್ತಿ ನಿಮ್ ಹೆಸರನ್ನ ಸೈರನ್ ತರ ಕೂಗ್ತಾ ಇರತ್ತೆ. ಅವನ್ ಯಾರೋ ಏನು, ಮತ್ತೆ ಸಿಗ್ತಾನೋ ಇಲ್ವೋ? ಏನೋ ಹಣೆಲ್ ಬರ್ದಿದ್ರೆ ಕಾಣಿಸೋದಷ್ಟೇ ಅಲ್ಲ, ಅವನೇ ಬಂದು ನಮ್ ಜೊತೆ ಅಂಡ್ಕೊಂಡ್ ತಿರ್ಗಾಡ್ತಾನೇನೋ, ಯಾರಿಗ್ ಗೊತ್ತು. ಮೇಡಮ್, ಅಟ್ಯಾಕ್ ಆಗಿದೆ ಅನ್ಸಿದೆ. ಚಾರ್ಜ್. ಇದೇನ್ ಮರ್ಯಾದೆ? ನನ್ ಶಾಪ್ ಅಲ್ಲಿರೋ ಕನ್ನಡಿನೆಲ್ಲ ಹೊಡೆದಾಕ್ದೆ ಅಂತ ಸ್ಟೇಷನ್ ಕರ್ಕೊಂಬಂದ್ರೆ ಇಲ್ಲಿ ಕೂಡ ಸೇಮ್ ಮರ್ಯಾದೆ. ಇದೇನ್ ಹುಚ್ಚತನ? ಹೇ ಬಿಂಬಿ ಮೇಡಮ್, ನಾನು ಹೇಳಿದ್ನಲ್ಲ ಬರ್ದಿದೆ ಹಣೆಲೆ. ಹಲೋ ಸರ್. ಬನ್ನಿ ಸರ್, ಬನ್ನಿ. ಏಯ್ ಏಯ್, ಅದನ್ ಯಾಕೋ ಹೊಡೆದು ಹಾಕ್ದೆ? ನನ್ನ ರಾಜ್ಯಕ್ಕೆ ಹೋಗಲು. ಯಾವ ರಾಜ್ಯಕ್ಕೆ? ತ್ರಿಗರ್ತಲ. ಅಗರ್ತಲನ? ಮೂರ್ಖ, ತ್ರಿಗರ್ತಲ ರಾಜ್ಯ. ಸರಿ ಬಿಡಯ್ಯ, ಊರ್ಗ್ ಹೋಗ್ಬೇಕಂದ್ರೆ ಬಸ್ ಹತ್ಬೇಕು. ನೀನೇನ್ ಗಾಜೊಳಗೆ ಹೋಗ್ತಾ ಇದ್ಯಾ? ಅದರಿಂದ ಅಲ್ಲವೇ ನಾನು ಬಂದಿದ್ದು. ಸರಿಯಾಗಿ ಹೇಳ್ದ. ಏನೋ ಬಿದ್ದು ತಲೆಗೆ ಏಟಾಗಿರುತ್ತೆ, ಮೈಂಡು ಕೆಟ್ಟೋಗಿರುತ್ತೆ. ನಾನ್ ಸರಿ ಮಾಡ್ತೀನಿ ರೀ. ಪ್ರಭು, ನಿನ್ಗೊಂದ್ ರಹಸ್ಯ ಹೇಳ, ನಾವು ಕೂಡ ಗಾಜು ಒಳಗಡೆಯಿಂದಾನೆ ಬಂದಿರೋದು. ಯಾವ ರಾಜ್ಯ ನಿಮ್ಮದು? ನಿಮ್ದು ತ್ರಿಗರ್ತಲ ಅಂದ್ರೆ ನಮ್ದು ಪೊಗರ್ತಲ. ಆ ರಾಜ್ಯದ ಮೇಲೆ ನಾವೇಕೆ ದಾಳಿ ಮಾಡಲಿಲ್ಲ? ನೀವು ನಮ್ಮ ಹತ್ರ ಬಂದಿರೋ ಹಾಗೆ ನನ್ನ ಗಾಜು ಒಳಗಿಂದ ನನ್ನ ರಾಜ್ಯಕ್ಕೆ, ನಿಮ್ ಗಾಜಿಂದ ನಿಮ್ ರಾಜ್ಯಕ್ಕೆ ಹೋಗಿ, ಆಮೇಲಿಂದ ನೀವು ಎಲ್ಲಾ ಕಡೆ ಹೋಗಿ ಆಕ್ರಮಣ ಮಾಡಿ. ಓ, ಇವನ ಮಾತಿನಲ್ಲಿ ಏನೋ ಅರ್ಥವಿದೆ. ಮತ್ತಿನ್ನೇನು, ನಮ್ ಜೊತೆ ಬಂದ್ಬಿಡಿ. ಬಂದರೆ ನನ್ನ ದ್ವಾರದ ಬಾಗಿಲು ತೋರಿಸ್ತೀಯಾ? ಮಾಯಾ ದರ್ಪಣ ಜೊತೆಗೆ ಮಾಯಾ ಡ್ರೆಸ್ಸಿಂಗ್ ಟೇಬಲ್, ಮಾಯಾ ಟಾಲ್ಕಮ್ ಪೌಡ್ರು, ಮಾಯಾ ಲಿಪ್ಸ್ಟಿಕ್ ಕೊಡಿಸ್ತೀನಿ. ಅದನ್ನ ನಿಮ್ ಲಿಪ್ಸ್ಗೆ ಹಾಕೊಂಡು ನಿಮ್ ರಾಜ್ಯಕ್ಕೆ ವಾಪಸ್ ಹೋಗಿ. ಈಗ ನನ್ ಜೊತೆ ಬನ್ನಿ. ಮೇಡಮ್, ನೀವು ಬನ್ನಿ. ಮೊದ್ಲು ಒಂದ್ ವೇಷ ಭಾಷೆ ಬದಲಾಯಿಸ್ಬೇಕಿಲ್ಲ ಅಂದ್ರೆ ಕಷ್ಟ. ಲೋ ಮಾಮ, ಇನ್ನು ಎಷ್ಟೊತ್ತು? ಅಲ್ಲೋಡು ಬಂದ. Wow, so handsome. ಇದರಿಂದ ಕಾಣುವುದೆಲ್ಲ ಕತ್ತಲಮಯವಾಗಿದೆ. ಕತ್ಲು ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಏನು? ಬನ್ನಿ ಬಿಂಬಿಸಾರ ಪ್ರಭುಗಳೇ, ನೋಡಿ ಸಾಕು, ನೀನು ಬಾ. ಎಂದಿನಂತೆ ವಿದ್ಯೆ ಮತ್ತು ವೈದ್ಯರಂಗದ ಜೊತೆಗೆ ಅವರ ಚಾರಿಟಿ ಟ್ರಸ್ಟ್ ನ ಮೂಲಕ ಪ್ರಜಾ ಸೇವೆಯಲ್ಲಿ ಭಾಗಿಯಾಗಿರುವವರನ್ನ ಎಂಪಿಯನ್ನಾಗಿ ಮಾಡಿ ಅವರನ್ನ ನಮ್ಮ ಫೌಂಡೇಶನ್ ವತಿಯಿಂದ ಮಿನಿಸ್ಟರ್ ಅವರು ಸನ್ಮಾನಿಸಲಿದ್ದಾರೆ. ಹಾ ಸರ್, ಇಲ್ಲೇ ಇದ್ದಾರೆ ಸರ್. ಓಕೆ ಸರ್, ಹೇಳ್ತೀನಿ ಸರ್. ಈ ರಥ ನಿಲ್ಲಿಸಲು ಕಾರಣ? ಇಲ್ಲೊಂದ್ ಚಿಕ್ಕ ಕೆಲ್ಸ ಇದೆ, ಒಂದ್ 5 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ಇಲ್ಲೇ ಇರು.
ವೈದ್ಯ ವ್ಯವಸ್ಥೆಯಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿರುವಂತಹ ಧನ್ವಂತರಿ ಆಸ್ಪತ್ರೆ ಅಭಿನೇತ ಡಾಕ್ಟರ್ ಸುಬ್ರಹ್ಮಣ್ಯ ಅವರನ್ನ ಸ್ಟೇಜ್ ಮೇಲೆ ಆಹ್ವಾನಿಸುತ್ತಾ ಅವಾರ್ಡ್ ನ ಸ್ವೀಕರಿಸಿಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. Honorable Minister Aurge and ladies and gentlemen, thank you for having me here tonight. I am deeply honored and moved by the gesture. I would like to thank Icon Awards for having me here tonight. Thank you. Thank you so much. Thank you. ಸರ್, ಇಲ್ಲಿ ಒಂದು ಸಿಗ್ನೇಚರ್ ಬೇಕಿತ್ತು. ಈ ಪ್ರಸಾದನು ಇದರಲ್ಲಿ ಹೇಗೆ ಬಂದ? ತಮ್ಮ ಚಾರಿಟಬಲ್ ಟ್ರಸ್ಟ್ ನ ಮೂಲಕ ಎಷ್ಟೋ ಅಸಹಾಯಕರಿಗೆ ಸೇವೆ ಮಾಡಿರುವಂತಹ ಶ್ರೀ ವಿಶ್ವನಂದನ್ ವರ್ಮರ್ ಅವರನ್ನ ಸ್ಟೇಜ್ ಮೇಲೆ ಆಹ್ವಾನಿಸ್ತಾ ಅವಾರ್ಡ್ ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ. ಓಕೆ ಸರ್. ಜಯಂತಿ, ಜಯಂತಿ. ಏನು? ಓಕೆ, ಥ್ಯಾಂಕ್ ಯು ಸರ್. ಹಲೋ. ಈ ಘನತೆ ಗೌರವನಂದಲ್ಲ. ಈ ಘನತೆನ ಅನುಭವಿಸುವಂತ ಅರ್ಹತೆ ಯಾರಿಗೂ ಇಲ್ಲ, ಬರೋದಿಲ್ಲ. ಬರ್ತಿದ್ದೀನಿ. ಈ ಹೆಸರು ಪ್ರತಿಷ್ಠೆನ ಕೊಂಡಾಡುವಂತ ಏಕೈಕ ವ್ಯಕ್ತಿ ನಮ್ಮ ವಂಶದ ಘನತೆ ಗೌರವ ಶ್ರೀ 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 ಬಿಂಬಿಸಾರ ಚಕ್ರವರ್ತಿ. ಬಿಂಬಿಸಾರನ? ಹೌದು. ಈ ಹೆಸರಿನ ಪ್ರಖ್ಯಾತಿ ಅವನಿಗೆ ಮಾತ್ರನೇ. ಹೇಳಿದ್ರೆ ಆಶ್ಚರ್ಯ ಆಗ್ಬಹುದು ನಿಮ್ಗೆ. ಸಾಕಷ್ಟು ವರ್ಷಗಳಿಂದ ಈ ಸೇವೆನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅವಾಗಿಂದ ನಡ್ಸ್ಕೊಂಡು ಬರ್ತಿರೋ ಸಂಪ್ರದಾಯನ ಪಾಲಿಸ್ತಾ ಇದ್ದೀನಿ. ಆದರೆ ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ಅವನ ವ್ಯಕ್ತಿತ್ವನೇ ನಮಗೆ ಆದರ್ಶ. ಒಬ್ಬ ರಾಜನಿಗೆ ಧರ್ಮವೇ ಅವನ ಸಿದ್ಧಾಂತ, ಒಬ್ಬ ಮನುಷ್ಯನಿಗೆ ಮಾನವೀಯತೆಯೇ ಅವನ ಮಾರ್ಗ. ಅವನ ಆದರ್ಶನೇ ಇವತ್ತಿಗೆ ನಮಗೆ ಜೀವನ ಆಗಿದೆ. ಅವನು ಆ ಧರ್ಮನ ಸ್ಥಾಪನೆ ಮಾಡಿದ, ಅದನ್ನು ನಾವು ಇವತ್ತು ಕಾಪಾಡ್ಕೊಂಡು ಬರ್ತಿದ್ದೀವಿ. ಅವನು ವಾರಸುದಾರ. ಅವನ ದಯೆಯಿಂದಾನೇ ಇವತ್ತು ನನಗೆ ಈ ಗೌರವ ಸಿಕ್ಕಿರೋದು ನನ್ನ ಅದೃಷ್ಟ. ನಾನು ವಾರಸ್ದಾರನ? ಬಿಂಬಿಸಾರ ವಾರಸತ್ವ ಇನ್ನೂ ಮುಗ್ದಿಲ್ವಾ? ಶಫಿ ವಾರಸ್ದಾರ ಅಂತೆ ಇದಾರೆ ಅಂತ ಗೊತ್ತಾದ್ರೆ ಅವ್ನು ಖಂಡಿತವಾಗ್ಲೂ ಅಲ್ಲಿಗೆ ಬರ್ತಾನೆ. ಅವ್ರ ಮನೆ ಹತ್ರ ಯಾರೇ ಅನುಮಾನಾಸ್ಪದವಾಗಿ ಕಾಣಿಸಿದ್ರು ನನಗೆ ಗೊತ್ತಾಗ್ಬೇಕು. ಗಾಟ್ ಇಟ್? ಓಕೆ. ಏನಾಯ್ತು ಬಿಂಬಿ? ಆ ರಥವನ್ನು ಹಿಂಬಾಲಿಸು. ಏನ್ ಸುಬ್ಬಯ್ಯ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಎಲ್ಲ ರೆಡಿ ಇದೆಯಾ? ನಮಸ್ತೆ ಸರ್. ನೋಡಿ. ಪ್ಲೀಸ್ ಕಮ್. ರಾಜೀವ್ ಕಾಲ್ ಮಾಡಿದಣ್ಣ. ಅವನು ಆಗೋದಿಲ್ಲ ಅಂದ್ಬಿಟ್ಟ. ಮಗು ಎಲ್ಲಿ? ಅಲ್ಲ ಆಟ. ಬನ್ನಿ ಅಣ್ಣ. ಎಲ್ರು ಬಂದಿದಾರ ತಾನೆ? ಬನ್ನಿ ಹೋಗೋಣ. ನಮಸ್ಕಾರ ಸರ್. ಯಾರು ಇವರು? ಇವನು ಶ್ರೀನಿವಾಸ್ ಅಂತ ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇದ್ದಾನೆ. ವಿದೇಶದಲ್ಲಿ ಯಾವ ಕೆಲಸ ಸಿಕ್ಕಿದ್ರು ಇವನು ಒಪ್ತಾ ಇಲ್ಲ. ಇಲ್ಲೇ ಇದ್ದು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನೀವು ಅನುಮತಿ ಕೊಟ್ರೆ ಇಲ್ಲೇ ಯಾವ್ದಾದ್ರು ಕೆಲಸ ಮಾಡ್ತಾರೆ ಅಂತ ನಿಮ್ ಹುಡ್ಕೊಂಡು ಬಂದಿದ್ದಾನೆ. ಗೆಲುವು ನಮ್ಮನ್ನು ಹುಡ್ಕೊಂಡು ಬಂದಾಗ ನಿಮ್ಮೆಲ್ಲರನ್ನು ಖುಷಿ ಪಡಿಸ್ತೀನಿ ಅಂತಿದ್ಯಾ? ಇನ್ನೇನ್ ಬೇಕು? ಒಳ್ಳೆ ಡಿಸಿಷನ್. ಕ್ಯಾರಿ ಆನ್. ಸಿ ಬ್ಲಾಕ್ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬಂತು?
ಜಗ್ಜರಿಕಾ ಸ್ವರ್ಗ ಅದು ನಮ್ಮ ಆಸ್ಥಾನದಲ್ಲೇ ಇದೆಯಲ್ವಾ? ಪ್ರಭು, ಈ ಮನೆಯಲ್ಲಿ ನಿಮಗೆ ಕೋಣೆ ಕೂಡ ಇದೆಯಾ? ಆ ವಿಷಯ ನನಗೆ ಈಗ್ಲೇ ಗೊತ್ತಾಯ್ತು ನನ್ನ ಬುಲ್ಬುಲ್ ರಾಣಿ. ನಿಮ್ ಸರಸ ಬಿಂಬಿಸಾರ ಅವ್ರಿಗೆ ಗೊತ್ತಾದ್ರೆ ಏನೇ ಚಿನ್ನ, ಅವರು ಬಹಳ ಬದ್ಲಾಗಿದ್ದಾರೆ ಗೊತ್ತಾ? ಓಹೋ, ಅದಕ್ಕೇನ ಈ ನಿಮ್ಮ ಸರಸ? ಬಾರೆ ನನ್ನ ಪ್ರಿಯ ಸಖಿ. ಇಲ್ಲಿ ಅಷ್ಟೊಂದು ಪ್ರಭುಗಳಿಲ್ಲ, ಇರೋದು ಒಬ್ನೇ ಪ್ರಭು. ಹೇಳು. ಬಿಂಬಿಸಾರ ನಿಮ್ಮನ್ನು ಇದ್ದಕ್ಕಿದ್ದ ಹಾಗೆ ಕರೆತರಲು ಹೇಳುತ್ತಿದ್ದಾರೆ. ಹೀಗೆ ಏನಾದ್ರೂ ಹೋದ್ರೆ ಎಲ್ಲ ಹಾಳಾಗುತ್ತೆ. ನೀನ್ ಈ ಕಡೆ ಬಾ, ನಡಿ. ಪ್ರಭು ಜುಬೇದ, ಯುವರಾಣಿಗೆ ಸಂದೇಶವನ್ನು ನೀಡಿ ಬಾ. ಆಗಲಿ. ಕೇಳಿಲಿ ಪ್ರಭು. ಯಾವ ಸಂದೇಶ ಕೊಡುತ್ತೀಯ? ಇನ್ನೇನು ಪ್ರಭು, ಬಿಂಬಿಸಾರ ಅವರು ಬರುತ್ತಿದ್ದಾರೆ, ಸಿದ್ಧವಾಗಿರಿ ಎಂದು. ಇಲ್ಲವಾದರೆ ಬಲವಂತವಾಗಿ ಮಾಡುತ್ತಾರೆಂದು. ಸ್ತ್ರೀಯರಿಗೆ ಗೌರವ ಕೊಡುವುದು ನಮ್ಮ ಸಂಪ್ರದಾಯ. ಯುವರಾಣಿಯನ್ನು ಬಲವಂತವಾಗಿ ಇಲ್ಲಿ ಕರೆತಂದಿದ್ದಕ್ಕೆ ನಮ್ಮ ಕ್ಷಮಾಪಣೆ ಕೇಳುತ್ತಾ ಕ್ಷಮೇನಾ? ಸಕಲ ರಾಜ ಮರ್ಯಾದೆಗಳೊಂದಿಗೆ ಅವರನ್ನು ಹಿಂತಿರುಗಿಸುತ್ತೇವೆ ಎಂದು ಆ ಮಾತನ್ನು ಹೇಳು. ಏನಿದು ಇಷ್ಟೊಂದು ಬದಲಾವಣೆ? ಬಿಂಬಿಸಾರನ ಬಾಯಲ್ಲಿ ಕ್ಷಮೇನಾ? ಹೇಳುತ್ತೇನೆ. ಹೊಸದಾಗಿ ಕ್ಷಮಾಪಣೆಗಳು ರಾಯಭಾರಗಳೇನು? ನಿನ್ನ ಬಗ್ಗೆ ತಿಳಿದು ಕೂಡ ನಿನ್ನನ್ನು ನಂಬುವುದಕ್ಕೆ ನನಗೆ ತಲೆ ಕೆಟ್ಟಿದೆ ಎಂದುಕೊಂಡೆಯಾ ಬಿಂಬಿಸಾರ? ನಿಮ್ಮ ಆಲೋಚನೆಗಳು ತಪ್ಪಲ್ಲ. ನಿಮಗೆ ನಿಜವನ್ನು ಹೇಳಬೇಕು. ನಿನ್ನೀ ಮಾಯವಾದ ಮಾತುಗಳು ನನ್ನ ಮುಂದೆ ನಡೆಯದು ಬಿಂಬಿಸಾರ. ನಾನು ಬಿಂಬಿಸಾರನೇ ಅಲ್ಲ. ನಿನ್ನನ್ನು ಕರೆದುಕೊಂಡ ಬಂದ ಅನಂತಲೋಕದ ಬಿಂಬಿಸಾರನ ಅವನ ಸಹೋದರ ದೇವದತ್ತನು. ಬಿಂಬಿಸಾರನಿಗೆ ಸೋದರನ? ಹೌದು, ನಮ್ಮಿಬ್ಬರದು ಒಂದೇ ರೂಪ. ನಮ್ಮ ತಂದೆಯವರು ತೀರಿ ಹೋದ ಮೇಲೆ ಅವನ ಅಧಿಕಾರಕ್ಕೆ ಅಡ್ಡ ಬರುತ್ತೇನೆಂದು ನನ್ನನ್ನು ಕೊಲ್ಲಲು ನೋಡಿದ. ಸಾವಿನಿಂದ ತಪ್ಪಿಸಿಕೊಂಡೆ ಹೊರತು ಈ ರಾಜ್ಯದಿಂದ ಸಂಪೂರ್ಣವಾಗಿ ದೂರ ಉಳಿದೆನು. ಹೀಗೆ ಸಾಗುತ್ತಿರುವಾಗ ನನ್ನ ಪಯಣ ಒಂದು ದಿನ ನಾನಿನ್ನ ಕಂಡೆ. ಅಂದವಂದರೆ ಇದೆಯಲ್ಲವೇ ಮಿತ್ರ? ನಿನಗಲ್ಲಿ ಅಂದ ಮಾತ್ರ ಕಾಣ್ತಾ ಇದೆ, ನನಗಲ್ಲಿ ತೊಂದ್ರೆನೂ ಕಾಣ್ತಾ ಇದೆ. ಅವಳು ನೋಡಿದ್ರೆ ದೇವ್ರನ್ನ ನೋಡ್ತಾ ಇದ್ದಾಳೆ, ನೀನ್ ಅವಳನ್ನ ನೋಡ್ತಿದ್ಯಾ. ನನಗ್ ಹೊಟ್ಟೆ ಹಸಿತಾ ಇದೆ. ನನಗ್ ಭಯ ಆಗ್ತಿದೆ ಬಿಂಬಿ.
ಯಾರೋ ನಿನ್ನ ಕಳಿಸಿದ್ದು ಅಂತ ಮೇಲಿರೋ ಯಮ ಏನಾದರೂ ಕೇಳಿದ್ರೆ ಹೇಳು. ಭೂಮಿ ಮೇಲೆ ಒಬ್ಬ ಇದ್ದಾನೆ, ಅವನೇ ಬಿಂಬಿ ತ್ರಿಗರ್ತಲ ಸಾಮ್ರಾಜ್ಯಾಧಿಪತಿ ಬಿಂಬಿಸಾರ ಅಂತ ಹೇಳು. ಮನುಷ್ಯ ಇಷ್ಟು ಜನರನ್ನ ಸಾಯಿಸಬಹುದಾ? ಕಣ್ಣು ಮುಂದೆನೆ ಮಾರಣ ಹೋಮ ಮಾಡಿದಾನೆ. ಅವನಷ್ಟಕ್ಕೂ ಮನುಷ್ಯನೇ ಅಲ್ಲ ಸರ್, ರಾಕ್ಷಸ. ಬಿಂಬಿಸಾರ ಆಕರ್ಷಣ. ಶಾಸ್ತ್ರಿ, ಇಲ್ಲಿಗೆ ಬಂದಿದ್ದು ಬೇರಾರು ಅಲ್ಲ, ಸಾಕ್ಷಾತ್ ನಾವು ಹುಡುಕುತ್ತಿರೋ ಬಿಂಬಿಸಾರ. ಅವನ ರೂಪ ನೋಡುವಂತಹ ಏಕೈಕ ಆಧಾರ ಇದೋ ನೋಡು, ಅವನ ವಿಶ್ವರೂಪ. ರಾಕ್ಷಸನಂತಿರೋ ರಾವಣ ರೂಪ. ಯುದ್ಧದ ಜ್ವಾಲೆ ಅಸುರನಾದಂ. ಶತ್ರುವನ್ನು ಸಂಹರಿಸಲಾಗದ ಕುರುಕ್ಷೇತ್ರ ಯುದ್ಧಂ. ತ್ರಿಗತ್ತಲ ಸಾಮ್ರಾಜ್ಯಾಧಿಪತಿ ಬಿಂಬಿಸಾರನ ವಿಶ್ವರೂಪಂ. ಇಷ್ಟು ದಿನ ಯಾವತ್ತೂ ಈ ತರ ಆಗಿರಲಿಲ್ಲ. ಎಲ್ರಿಗೂ ನಾನು ಸಹಾಯ ಮಾಡಿದ್ದೀನಿ, ಆದ್ರೆ ಯಾರ ಜೊತೆಗೂ ನನಗೆ ಶತ್ರುತ್ವ ಇಲ್ಲ. ಹಾಗಿರ್ಬೇಕಾದ್ರೆ ಏನೂ ಗೊತ್ತಿಲ್ದಿರೋ ಮಗು ಅದು, ಅದು ಅಲ್ಲದೆ ಚಿಕ್ಕ ಪಾಪು ಅದು. ಅವತ್ತು ದೇವ್ರ ತರ ಬಂದು ನೀನ್ ಕಾಪಾಡದೆ ಹೋಗಿದ್ರೆ ನಮ್ಮ ಮಗು ನಮಗ್ ಸಿಗ್ತಾ ಇರ್ಲಿಲ್ಲ. ಈ ಸಂಕೇತದ ಸೂಚನೆಯಿಂದ ಇದೇ ಮೊದಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವ ಜನ್ಮದಲ್ಲಿ ಯಾರು ಮಾಡಿದ ಪಾಪನೋ ನಾವು ಅನುಭವಿಸ್ತಾ ಇದ್ದೀವಿ. ಹಾಯ್ ಬೇಬಿ, ಹೌ ಆರ್ ಯು? ನಮಸ್ಕಾರಪ್ಪ. ನಮಸ್ಕಾರ. ಮಗುನ್ ಕಾಪಾಡಿದ್ ನಿಮ್ ಋಣ ಎಷ್ಟೇ ಬೆಲೆ ಬಾಳುವಂತಹ ವಸ್ತು ಕೊಟ್ಟರೂ ತೀರೋದಿಲ್ಲ. ರಾಜ್ಯದಲ್ಲಿ ಈ ಪರಿಸ್ಥಿತಿಗೆ ಕಾರಣವೇನು? ಯಾರು ಕೊಟ್ಟಿರೋ ಶಾಪವೋ ಯಾರು ಮಾಡಿರೋ ಪಾಪವೋ ಗೊತ್ತಿಲ್ಲ ಮಹಾರಾಜ. ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ. ವೈಪರೀತ್ಯ ಉಂಟಾಗಿ ಜನಗಳು ಸಾಯ್ತಾ ಇದ್ದಾರೆ. ತಿನ್ನೋದಿಕ್ಕೆ ಆಹಾರ ಸಿಗ್ತಿಲ್ಲ. ಜನಗಳು ತುಂಬಾ ಕಷ್ಟಪಡ್ತಿದ್ದಾರೆ ಪ್ರಭು. ನಮ್ಮ ಬಳಿ ಇರುವ ಧಾನ್ಯಗಳನ್ನೆಲ್ಲ ಪ್ರಜೆಗಳಿಗೆ ಕೊಟ್ಟು ಬಿಡಿ. ಅಸಾಧ್ಯ ಪ್ರಭು. ನಮ್ಮಲ್ಲಿರೋ ದವಸ ಧಾನ್ಯ ಎಲ್ಲ ಕೇವಲ ಕೆಲವು ಪ್ರಜೆಗಳಿಗೆ ಮಾತ್ರ ಆಗಬಹುದು. ಈ ತ್ರಿಗರ್ತಲ ಸಾಮ್ರಾಜ್ಯದಲ್ಲಿ ಇಷ್ಟು ಜನ ಇದ್ದೀವಿ. ನಮ್ಮ ಪ್ರಜೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರ ಕೂಡ ಸಿಗ್ತಾ ಇಲ್ವಾ? ಆಲೋಚನೆ ಮಾಡಿ ಮಹಾಮಂತ್ರಿ. ಪರಿಹಾರ ಇದೆ ಪ್ರಭು. ಏನದು? ನೀವು ಬಚ್ಚಿಟ್ಟಿರುವ ನಿಧಿ. ನಾನು ಬಚ್ಚಿಟ್ಟ ನಿಧಿನ? ಅಂದರೆ ಸ್ವತಃ ತಾವೇ ಭದ್ರವಾಗಿ ಬಚ್ಚಿಟ್ಟಿರುವ ನಿಧಿ.
ಪ್ರಣಾಮಗಳು ಪ್ರಭು. ಅವಸರವಾಗಿ ಬರ ಹೇಳಿದ್ದೀರಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು. ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿ. ಅಗತ್ಯವಾಗಿ ಪ್ರಭು. ನಾನು ಯಾರು? ಮಹಾಚಕ್ರವರ್ತಿ ಬಿಂಬಿಸಾರರು. ನಿಮಗೆ ತಿಳಿದಿರುವ ಹಾಗೆ ನಾನು ಯಾರು? ಪ್ರಭು, ನಿಮ್ಮ ಆಂತರ್ಯವೇನಿದೆಯೋ? ಭಯ ಬೇಡ ಮಹಾಮಂತ್ರಿ. ನಿಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇರುವ ಅಭಿಪ್ರಾಯವನ್ನು ತಿಳಿಸಿ. ಪ್ರಭು, ನಿಮ್ಮ ತಂದೆಯ ಆಸೆಗಳೇ ಬೇರೆ, ಅವರ ಪಾಲನೆಗಳೇ ಬೇರೆ. ಅಹಂ ಅಧಿಕಾರ ಅನ್ನೋದು ಯಾವತ್ತೂ ಶಾಶ್ವತವಾಗಿರೋದಿಲ್ಲ ಪ್ರಭು. ರಾಜ್ಯವನ್ನ ನಡೆಸೋದು ಅಧಿಕಾರ ಅಂತ ನೀವನ್ಕೊಂಡಿದ್ದೀರಾ. ಅಹಂನಿಂದ ಕೂಡಿದ ಅಧಿಕಾರ ಹೆಚ್ಚು ದಿನ ಉಳಿಯೋಲ್ಲ ಅಂತ ನನ್ನ ಅಭಿಪ್ರಾಯ ಪ್ರಭು. ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಇಲ್ಲ ಮಹಾಮಂತ್ರಿ, ನೀವು ಹೇಳಿರುವುದು ಸತ್ಯ. ತಂದೆಯ ಆಸೆಯಂತೆ ಇಬ್ಬರು ಜನಿಸಿದರು. ಅದರಲ್ಲಿ ಒಬ್ಬನು ಈ ರಾಜ್ಯಕ್ಕೆ ರಾಜನಾದನು, ಇನ್ನೊಬ್ಬನು ಪ್ರಪಂಚದ ದೃಷ್ಟಿಯಲ್ಲಿ ಸತ್ತು ಹೋಗಿದ್ದಾನೆ. ಯಾರಿಗೂ ಗೊತ್ತಿಲ್ಲದ ವಿಚಾರವೇನೆಂದರೆ ಇನ್ನೊಬ್ಬ ವ್ಯಕ್ತಿ ಸತ್ತಿಲ್ಲ, ಬದುಕೇ ಇದ್ದಾನೆ. ಬಿಂಬಿಸಾರನಾಗೆ ನಿಮ್ಮ ಮುಂದೆಯೇ ನಿಂತಿದ್ದಾನೆ. ಮರಳಿ ಈ ರಾಜ್ಯಕ್ಕೆ ಬಂದಿರುವೆನೆ ಹೊರತು ಈ ರಾಜ್ಯಕ್ಕೆ ಬಂದಿರುವ ಕಷ್ಟಗಳನ್ನು ಎದುರಿಸಲಾಗುತ್ತಿಲ್ಲ. ಆ ನಿಧಿಯನ್ನು ತರಲು ಸಾಧ್ಯವಿಲ್ಲ ಮಹಾಮಂತ್ರಿ. ತರಬಹುದು ಮಹಾರಾಜ, ಅದಕ್ಕೊಂದು ಪರಿಹಾರವಿದೆ. ಏನದು? ಒಬ್ಬ ಮನುಷ್ಯನಲ್ಲಿನ ಮಾತು, ರಕ್ತ, ತೇಜಸ್ಸು, ಈ ರೀತಿ ಎಲ್ಲ ಲಕ್ಷಣಗಳನ್ನು ಕೂಡಿಟ್ಟು ಪ್ರತಿ ಮನುಷ್ಯನಲ್ಲೂ ಒಂದು ಶಕ್ತಿ ವಲಯ ಏರ್ಪಡುತ್ತದೆ. ಆ ಸ್ಥಾನದಲ್ಲಿರುವ ನೀವು ಆ ನಿಧಿಯನ್ನ ತರಬೇಕಂದ್ರೆ ಮಹಾಶಕ್ತಿ ಹೋಮ ನೆರವೇರಬೇಕು. ಹೋಮ ಸಮಯ ಪೂರ್ಣಗೊಳ್ಳೋಕು ಮುಂಚೆ ಒಂದು ಪೂರ್ಣಾಹುತಿಗೂ ಪ್ರತ್ಯೇಕವಾಗಿ ಒಂದು ಅಖಂಡ ಜ್ಯೋತಿ ಬೆಳಗುತ್ತದೆ. ಹಾಗೆ ಬೆಳಗು ಪ್ರತಿಯೊಂದು ಜ್ಯೋತಿಯು ಬಿಂಬಿಸಾರನ ಶಕ್ತಿಯನ್ನ ಕ್ಷೀಣಿಸುತ್ತದೆ. ಹೋಮ ಬಲವು ಹೆಚ್ಚಾಗುತ್ತದೆ. ಈ ರೀತಿ ಬಂಧನ ಬಲಹೀನವಾದರೆ ನಿಧಿಯನ್ನು ತರುವುದಕ್ಕೆ ದಾರಿಯಾಗುತ್ತದೆ. ಹಾಗಿದ್ದ ಮೇಲೆ ಅದರ ಸಿದ್ಧತೆಗಳು ನಡೆಯಲಿ. ಆದರೆ ಇದರಲ್ಲೂ ಒಂದು ಸಮಸ್ಯೆ ಇದೆ ಮಹಾರಾಜ. ಬಿಂಬಿಸಾರನು ಬಹಳ ಶಕ್ತಿಶಾಲಿ. ಒಂದೇ ನಕ್ಷತ್ರ, ಒಂದೇ ರಾಶಿ, ಒಂದೇ ರಕ್ತವನ್ನು ಹೊಂದು ಹುಟ್ಟಿರುವ ನಿಮಗೆ ಮಾತ್ರವೇ ಈ ಕಾರ್ಯ ಸಿದ್ಧಿಗೊಳ್ಳುತ್ತದೆ. ಆದರೆ ಹೋಮ ನಡೆಯುವಂತ ಸಮಯದಲ್ಲಿ ಬಿಂಬಿಸಾರನ ಶಕ್ತಿಯ ಜೊತೆ ನಿಮ್ಮ ಶಕ್ತಿಯು ಕ್ಷೀಣಿಸಿ ನೀವು ಮರಣ ಹೊಂದುವ ಸಾಧ್ಯತೆ ಇದೆ. ಬಿಂಬಿಸಾರನ ಪ್ರಜೆಗಳೆಲ್ಲರೂ ಕಷ್ಟವನ್ನು ನೋಡಿ ಈಗ ತಾನೇ ಸುಖವಾಗಿ ಬದುಕುತ್ತಿದ್ದಾರೆ. ಅವರಿಗೆ ಕಷ್ಟಗಳು ಮತ್ತೆ ಎದುರಾಗಿವೆ. ಅವರ ಕಷ್ಟಗಳು ನಿವಾರಣೆಯಾಗಲು ನನ್ನ ಪ್ರಾಣ ಹೋದರೂ ಕೂಡ ಹೋಗಲಿ. ಈ ರಾಜ್ಯ ಮತ್ತು ಪ್ರಜೆಗಳನ್ನ ನಾನು ಕಾಪಾಡ್ಕೊಳ್ತೀನಿ. ಚರಿತ್ರೆಯಲ್ಲಿ ಬಿಂಬಿಸಾರನು ಒಬ್ಬ ದೊಡ್ಡ ಚಕ್ರವರ್ತಿಯಾಗಿ ಉಳಿಯಬೇಕು. ಪ್ರಜೆಗಳಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧರಾಗಿದ್ದೀರಾ. ಆದ್ರೆ ರಾಜ್ಯದ ಜವಾಬ್ದಾರಿ? ಬಿಂಬಿಸಾರನನ್ನು ಎದುರಿಸಿದ ಯುವರಾಣಿ ಐರಾ, ಅವಳೇ ರಾಜ್ಯಕ್ಕೆ ಮುಂದಿನ ಮಹಾರಾಣಿ. ಸೇನಾಧಿಪತಿ ಅಂದ್ರೆ ಸೇವಕ್ನಾಗ್ ಮಾತ್ರ ಅಲ್ಲ, ಕಷ್ಟ ಬಂದಾಗ ಈ ರಾಜ್ಯಕ್ಕೆ ಅಧಿಕಾರಕ್ಕೆ ಅಧಿಪತಿಯಾಗಿ ಕೆಲಸ ಮಾಡಬೇಕು. ಬಿಂಬಿಸಾರನ ಅಧಿಕಾರಕ್ಕೆ ಈ ಭಗೀರ ಜ್ಯೋತಿಯಾಗಿ ಹೋರಾಡಿದ್ದಕ್ಕೇನೆ ಯಾರು ಎದುರಿಸಕ್ಕಾಗ್ದಿರೋಂಥ ಶಕ್ತಿ ದೊರಕಿದ್ದು. ಅಂಥದ್ರಲ್ಲಿ ಒಬ್ಬ ಈ ಭಗೀರನ ಕಣ್ಣನ್ನು ತಪ್ಪಿಸಿ ಕೋಟೆ ಪ್ರವೇಶ ಮಾಡಿ ಬಿಂಬಿಸಾರನ್ ತಪ್ಪಿಸಿ ಆ ಜಾಗದಲ್ಲಿ ಕೂತ್ಕೊಂಡು ರಾಜ್ಯ ಭಾರನ ನಡೆಸ್ತಾ ಇದ್ದಾನೆ. ಏನು ಹೇಳುತ್ತಿದ್ದೀರಾ ಸೇನಾಪತಿ? ಇದೆಲ್ಲ ನಮ್ಮನ್ನು ಸಾಧ್ಯವಾಗದ ನಿಜವಿದ್ದ ಹಾಗೆ ಇದೆ. ಪ್ರಭುವಿನಂತೆ ಪ್ರಭುವ ಪಕ್ಕದಲ್ಲೇ ಇರುವ ನನಗೆ ತಿಳಿದಿಲ್ಲವಲ್ಲ. ಅಲ್ಲಿರುವುದು ಬಿಂಬಿಸಾರನಲ್ಲ, ದೇವದತ್ತನೆಂದು ಹೇಳಿದರೆ ಯಾರು ನಂಬುವುದಿಲ್ಲ ಸೇನಾಪತಿ. ಆದ್ರೆ ಅದು ನಂಬಲೇಬೇಕಾಗಿರೋ ಸತ್ಯ. ಅಂದರೆ ಏನು ಮಾಡುತ್ತೀರಾ ಸೇನಾಪತಿ? ತ್ರಿಕತ್ತಲ ಸಾಮ್ರಾಜ್ಯಕ್ಕೆ ಇನ್ ಮುಂದೆ ಈ ಭಗೀರನೇ ಅಧಿಪತಿ. ಎಂತ ದ್ರೋಹ! ನಿನಗೆ ಗ್ರಹಚಾರ ಕೆಟ್ಟಿದೆ. ಪ್ರಭು, 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 ಸ್ನಾನದ ಕೋಣೆಯಲ್ಲಿದ್ದಾರಾ? ಪ್ರಭು, ಪ್ರಭು, ಅದೆಲ್ಲಿದ್ದಾರೋ ಏನೋ. ಹಸುವಾಗುತ್ತಿದೆ, ಫಲವಾದರೂ ತಿನ್ನೋಣ. ಪ್ರಭು, ಆಪಲ್ಲ? ಆಪಲ್ ಎಲ್ಲಿಂದ ಬಂತು? ನಂಗೇನು, ನಾನ್ ತಿಂತೀನಿ. ಇದರ ಮೇಲೆ ಬಿದ್ದ ಫಲ ಏನಾಯಿತು? ಹಿಂದೆ ಬಿದ್ದೋಯ್ತೆ? ಇಲ್ಲ ಮಾಯವಾಯ್ತೆ? ಅಥವಾ ಇದೇ ಏನಾದ್ರೂ ಫಲವನ್ನು ನುಂಗಿತೆ? ಏನು ಇದು?
ಆಪಲ್ ಅಪ್ಪ. ಅದು ಗೊತ್ತು. ನಿನ್ ಬಾಯಿಗೆ ಸ್ವಲ್ಪನಾದ್ರೂ ಗ್ಯಾಪ್ ಕೊಡ್ಬಾರ್ದೇನೋ? ಯಾವಾಗ ನೋಡಿದ್ರು ತಿಂತಾನೆ ಇರ್ತ್ಯಾ? ಹೌದು, ಈ ಆಪಲ್ ಯಾರು ಕೊಟ್ರ? ಇದರಿಂದ ಬಂತು ಅಪ್ಪ. ಕಪ್ಪಾಳಕ್ ಬಾರಿಸ್ತೀನಿ ಸುಳ್ಳು ಹೇಳಿದ್ರೆ. ಅದರಿಂದ ಆಪಲ್ ಹೇಗೋ ಬರುತ್ತೆ? ಬೇಕಾದ್ರೆ ನೀನೇ ನೋಡು. ಓಹೋ, ವಿಚಿತ್ರವಾಗಿದೆಯಲ್ಲ. ಈ ಫಲನು ತಿಂತೀಯಾ? ನುಂಗುತ್ತೀಯಾ? ಹಾಗಾದ್ರೆ ನುಂಗು. ಅಪ್ಪ, ಇದ್ರೊಳಗಡೆ ಭೂತ ಇರ್ಬೇಕು. ಇಲ್ಲಿದ್ರೆ ನಮ್ಮನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಬನ್ನಿ ಹೋಗೋಣ. ಅಪ್ಪ, ಹೋಗೋಣ. ಬರೋ. ಬಗೀರ ಹೇಳಿದ್ದು ನಿಜವೇ ಹಾಗಾದರೆ? ದೇವದತ್ತ ಈ ದ್ವಾರದ ಮೂಲಕ ನಮ್ಮ ಪ್ರಭುವನ್ನು ಅಂತ್ಯಲೋಕಕ್ಕೆ ಕಳಿಸಿದ್ದಾನ? ಪ್ರಭು, ಎಂತ ಅನ್ಯಾಯವಾಗಿದೆ ಪ್ರಭು. ಏನಾದರೂ ಸರಿ, ಪ್ರಭುಗಳನ್ನು ಮತ್ತೆ ಕರೆತರಲೇಬೇಕು. ನಡೆಯುತ್ತಿರುವ ಅಪರಾಧವನ್ನು ನಿಲ್ಲಿಸಬೇಕು. ಪ್ರಭು, ನಿಮ್ಮ ಖಡ್ಗವನ್ನು ರಕ್ಷೆಯಾಗಿ ತರುತ್ತಿದ್ದೇನೆ. ಜಯವಾಗಲಿ ಬಿಂಬಿಸಾರ. ಜಯ ಜಯವೋ ಬಿಂಬಿಸಾರ. ಇದೆಂತ ಲೋಕ, ಬಹಳ ವಿಚಿತ್ರವಾಗಿದೆಯಲ್ಲ. ಏನಿ ಪ್ರಜೆಗಳ ವೇಷಭೂಷಣ? ಲಂಗೋಟಿಯಿಂದ ಮುಖವನ್ನು ಮುಚ್ಚಿಕೊಂಡಿದ್ದಾರೆ. ಇದೆಂತ ಆಚಾರ? ನನ್ನ ಸೀನಿಗೆ ಇಷ್ಟೊಂದು ಶಕ್ತಿನಾ? ಏನೋ. ಪ್ರಭು ಪ್ರಭು, ನಮ್ಮ ಬಿಂಬಿಸಾರನನ್ನು ನೋಡಿದ್ದೀರಾ? ನೀಲಮೇಘ ಶ್ಯಾಮ, ಕೋರೆ ಮೀಸೆ ಉಳ್ಳವನು, ಅಜಾನುಬಾವು ಎಲ್ಲಿ? ಅಂತವ್ರು ಇಲ್ಲೆಲ್ಲ ಇಲ್ಲ. ಹೋಗೋಗು. ಅದಲ್ಲಯ್ಯ. ಹೋಗಯ್ಯ. ಪ್ರಭು ಪ್ರಭು, ಈ ಅಂತ್ಯಲೋಕದಲ್ಲಿ ನೀವ್ ಎಲ್ಲಿದ್ದೀರಿ? ನಿಮ್ಮನ್ನು ಎಲ್ಲಿ ಅಂತ ಹುಡುಕಲಿ? ಪ್ರಭು, ಬಿಂಬಿಸಾರ, ನಮ್ಮ ಪ್ರಭು ಎಲ್ಲಿದ್ದಾರೋ, ಹೇಗಿದ್ದಾರೋ? ಬಿಂಬಿ, ಇದನ್ ನೋಡು. ಏನಿದು? ಮೊನ್ನೆ ಮಗು ಮೇಲೆ ಅಟ್ಯಾಕ್ ಮಾಡ್ದವ್ರ ಡೀಟೇಲ್ಸ್. ಅವ್ರು ಯಾರು, ಎಲ್ಲಿನವರು ಅಂತ ಎನ್ಕ್ವೈರಿ ಮಾಡಿದ್ರೆ ಇಲ್ಲಿನವ್ರಲ್ಲ ಅಂತ ಗೊತ್ತಾಯ್ತು. ಬದುಕಿರೋ ಜೊತೆ ಮಾತಾಡೋಣ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಅವರು ಮಾತಾಡೋ ಕಂಡೀಷನ್ ಅಲ್ಲೇ ಇಲ್ಲ. ನೋಡ್ತಿದ್ರೆ ಇದು ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿರೋ ಹಾಗಿದೆ. ಹಲೋ, ಫೋನ್ ನ ಬಿಂಬಿಸಾರನ್ ಕೊಡು. ಬಿಂಬಿ, ನಿನಗೆ ಫೋನ್. ಯಾರು? ಹಲೋ ರಾಜು ಅವ್ರೆ, ಹೇಗಿದ್ದೀರಾ ನೀವು? ಯಾರೋ ನೀನು? ನಿಮ್ಮ ಮಧ್ಯೆ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತೀರಾ? ಇರ್ಬೋದೇನೋ ಬಿಡಿ. ಯಾಕಂದ್ರೆ ಬೆಳಗ್ಗೆನೆ ಎದ್ದು ಅಣ್ಣ ಮತ್ತವ್ರ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದಾರಲ್ವಾ, ಹಾಗೆ ಮನೇಲೊಬ್ಬರೇ ಇರೋ ತಾತ. ಇನ್ನು ಕೆಲ್ಸದ ಮೇಲೆ ಹೊರಗಡೆ ಹೋಗಿರೋ 3ನೇ ಅವನು. ನೀವು ಮನೆಗೆ ಹೋಗೋ ಅಷ್ಟರಲ್ಲಿ ಇವರೆಲ್ಲ ಜೀವಂತವಾಗಿರ್ಬೇಕು ಅಂದ್ರೆ ನನ್ನ ಪರಿಚಯ ನಿಮ್ಗೆ ಆಗ್ಬೇಕಿದ್ದೆ ರಾಜು ಅವ್ರೆ. ನನ್ನವ್ರಿಗೇನಾದ್ರೂ ಆದ್ರೆ ನೀನು ಜೀವಂತವಾಗಿ ಇರೋದಿಲ್ಲ. ಕೂಲ್ ಡೌನ್ ರಾಜು ಅವ್ರೆ, ಕೂಲ್ ಕೂಲ್. ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ರೆ ನೀವೇನೋ ನನಗೆ ವಾರ್ನಿಂಗ್ ಕೊಡ್ತಿದ್ದೀರಾ? ಎಲ್ಲೋ ಇದೆಯಾ ಈಗ? ಟೆನ್ಷನ್ ಯಾಕೆ ರಾಜು ಅವ್ರೆ? ಸ್ವಲ್ಪ ಹಿಂದಕ್ಕೆ ತಿರುಗಿದ್ರೆ ನಿಮಗಿಷ್ಟ ಇರೋ ಅಪ್ಪ ಮಗಳು ರೋಡ್ ಕ್ರಾಸ್ ಮಾಡಿ ನಿಮ್ಮ ಕಡೆಗೆ ಬರ್ತಿದ್ದಾರೆ. ಸಾಧ್ಯ ಆದ್ರೆ ಕಾಪಾಡ್ಕೋ. ರಾಜೀವ್, ಏನ್ ರಾಜು ಅವ್ರೆ, ಮಿಸ್ ಆಯ್ತು ಅನ್ಕೊಂಡ್ರ? ಯಮ ಗಂಟೆಗೆ 6 ನಿಮಿಷ ಟೈಮ್ ಇದೆ ಅಂತ ನಾನೇ ತಪ್ಪಿಸ್ದೆ. ಆದ್ರೆ ಈಗ ಬರೋ ಗಂಡಾಂತರನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ರಾಜೀವ್, ರಾಜೀವ್, ಮಗುನ ಹುಷಾರಾಗಿ ನೋಡ್ಕೋ. ರಾಜೀವ್, ರಾಜೀವ್, ಚರಿತ್ರೆ ಸೃಷ್ಟಿ ಮಾಡಿರೋ ಚಕ್ರವರ್ತಿ ಉಸಿರಲ್ಲಿ ಭಯಾನ ಕೇಳಿಸ್ಕೊಳಕ್ಕೆ ಚೆನ್ನಾಗಿದೆ ರಾಜು ಅವ್ರೆ. ಅಷ್ಟಕ್ಕೂ ಏನೋ ಬೇಕು ನಿನಗೆ? ಚಿಕ್ಕ ವಯಸ್ಸಿಂದ ನಿನಗೋಸ್ಕರ ಕಾಯ್ತಾ, ನಿನ್ನನ್ನೇ ಹುಡುಕ್ತಾ, ನೀನ್ ಯಾವಾಗ ಬರ್ತೀಯ, ನನ್ ಕನ್ಸನ್ನ ಯಾವಾಗ ತೀರಿಸ್ತೀಯ ಅಂತ ಯಾವಾಗ್ಲೂ ಎದುರು ನೋಡ್ತಿದ್ದೆ. ಇವತ್ತು ಸಿಕ್ಬಿಟ್ಟೆ. ಪಕ್ಕದಲ್ಲೇ ಗಾಡಿ ಇದೆಯಾ, ಅದರಲ್ಲಿ ಹತ್ತಿದ್ರೆ ಸೀದಾ ನನ್ನ ಹತ್ರನೇ ಬರ್ತೀಯ. ಬಂದ್ಬಿಡು. ಯಸ್ತೆ ಮನ್ಯ
यो विधद्वज्रसायकसः ओजः पुष्यति विश्वमानुषको साह्यामदा समार्यन्त्वया युजा सहस्कृतेन सहसा सहस्वता मन्युरिन्द्रो मन्युरेवासदेवो मन्युर्होता वरुणो जातवेदाः ಮಹಾರಾಜ, ನಿಧಿಗೆ ರಕ್ಷಣೆಯಾಗಿರೋ ತ್ರಿಬಂಧನವನ್ನ ಭೇದಿಸಬೇಕೆಂದರೆ ಈ 3 ಹೋಮಗಳು ಪೂರ್ಣಗೊಳ್ಳಬೇಕು. ಒಂದೊಂದು ಹೋಮಕ್ಕೂ ಪ್ರತ್ಯೇಕವಾಗಿ ಒಂದು ಅಖಂಡ ಜ್ಯೋತಿ ಬೆಳಗುತ್ತದೆ. ಹೋಮ ಬಲ ಕ್ಷೀಣಿಸಿದಾಗ ನಿಧಿ ದ್ವಾರ ತೆರೆದುಕೊಳ್ಳುತ್ತೆ. ಪ್ರಜೆಗಳ ಕ್ಷೇಮಕ್ಕಾಗಿ ಮಾಡ್ತಿರೋ ಹೋಮ ಇದು. ಎಲ್ಲದೂ ಒಳ್ಳೆಯದೇ ಆಗತ್ತೆ. ನೀವು ಆರಂಭಿಸಿ. ದಿಗ್ನೇಶವ ಆಯುಧ ಸಂಶಿಷಾನ ಅಭಿಪ್ರಯಂತು ನರೋ ಅಗ್ನಿರೋಪಾಃ ಅಗ್ನಿರಿವಮನ್ಯೋದ್ವಿಷಿತಃ ಸಹಸ್ರಸೇನಾನೇರ್ನಃ ಸಹುರೇ ಭೂತಯೇಧಿ ಆತ್ಮಾಯ ಶತ್ರೂನ್ ವಿಭಜಸ್ಪವೇದಭೂತೋ ವಿಮಾನೋ ವಿಮೃತೋ ನುತಸ್ಮಾ ಸಹಸ್ರಮನ್ಯೋ ಅಭಿಮಾತಿಮಸ್ಮೇ ರುಜನ್ ಋಣನ್ ಪ್ರವೃಣನ್ ಪ್ರೇಹಿ ಶತ್ರುನೋ ಉಗ್ರಂ ತೇ ಕಾಲೋ ನನ್ವಾರ ರುದ್ರೇ ವಶೀವಶ. ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಈ ತರ ಮಾಡ್ತಿದ್ಯಾ? ಶ್ರೀಮತಿ ಕೂಡ ಆಣೆ ಮಾಡಿದ್ದು ನನ್ನ ಮಗು ಹೇಳಿದೀನಿ. ಕಂಡು ರೆಪ್ಪೆ ಹಾಗೆ ನೋಡ್ಕೊಂಡಿರೋ ನಿನ್ಗೆ ಇನ್ನೂ ಏನ್ ಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದು, ನಿನ್ಗೇನ್ ಬೇಕು? ಬಿಂಬಿಸಾರ ವಾರಸ್ದಾರಾಗಿದ್ದೆ ನೀವು ಮಾಡ್ಕೊಂಡಂತ ಪಾಪ. ಆ ಪಾಪವೇ ನಮಗೀಗ ವರವಾಗಿ ಬಂದಿದೆ. ಅರ್ಥವಾಗಲಿಲ್ಲವೇ? ಯಾರನ್ನ ನೀವು ದೇವರಂತೆ ನೋಡುತ್ತಿದ್ದೀರೋ, ಯಾರು ಈ ಆಸನಕ್ಕೆ ವಾರಸನನ್ನಾಗಿಸಿದ್ದೀರೋ, ಚರಿತ್ರೆಯೇ ಗರ್ವ ಪಡುವಂತ ಮಹಾಚಕ್ರವರ್ತಿ ಬಿಂಬಿಸಾರ. ಅವನನ್ನ ಹುಡುಕುತ್ತಿರೋ ಸಮಯದಲ್ಲಿ ನೀವು ಮಹಾವೃಕ್ಷದಂತೆ ಕಾಣಿಸಿಕೊಳ್ಳೋ ಹಾಗಾಯಿತು. ಏಯ್, ಈ ಲೋಕದಲ್ಲಿ ಬಿಂಬಿಸಾರನ್ನ ನೀನೆಲ್ಲೋ ನೋಡ್ದೆ? ಈ ಲೋಕದಲ್ಲಿ ಇಲ್ದೇ ಇರೋನು ಕಾಲನ ದಾಟಿ ಬಂದಿದ್ದಾನೆ. ನಾನ್ ಸಾಯ್ಸಕ್ ಹೊಟ್ಟಿದ ಮಗುನ ಕಾಪಾಡಿ ಇವಾಗ ನಿಮ್ಮಲ್ಲೇ ಒಬ್ಬನಾಗಿದ್ದಾನೆ. ಶಾಸ್ತ್ರಿ, ನಿಮ್ಮ ಕನಸಿನ ಸಾಮ್ರಾಜ್ಯ ನೀಡೋ ಬಿಂಬಿಸಾರ ಬರುತ್ತಿದ್ದಾನೆ ನೋಡು. ಹೌದು ಕೇತು, ನಾನ್ ಎದುರು ನೋಡ್ತಿದ್ದ ಚರಿತ್ರೆ ನಡ್ಕೊಂಡ್ ಬರ್ತಿದೆ. ನಿಜಾನೇ ರಾಜ ಅವ್ರೆ, ಇದು ನೀವು ಕಟ್ಟದಂತ ರಾಜ್ಯನೇ. ನಿಮಗೆ ನೆನಪಾಯ್ತಾ? ಈ ದ್ವಾರಗೆ ಸ್ವತಃ ನೀವೇ ನಿಮ್ಮ ಕೈಯಿಂದ ಬಂಧನ ಮಾಡಿದಿರ. ಏನ್ ಬೇಕು? ಧನ್ವಂತರಿ ಗ್ರಂಥ. ಹೌದು, ಬೆಲೆನೇ ತಿಳ್ಕೊಳ್ದೆ ಧನ್ವಂತರಿ ಗ್ರಂಥನ ನಿಧಿಲ ಹಾಕ್ಬಿಟ್ಟಿದ್ದೀರ. ನಿಧಿನ ತೆಗೆದು ಗ್ರಂಥನ ತಗೊಂಡು ನನ್ನ ಕೈಯಲ್ಲಿಡಿ. ಆಗಲ್ಲ. ಆಗಲ್ಲ ಅಂತ ಹೇಳಕ್ಕಾಗಲ್ಲ ರಾಜು ಅವ್ರೆ. ಯಾಕಂದ್ರೆ ನನ್ನ ದಾಟಿ ನಿಮ್ ಕುಟುಂಬನ ಕಾಪಾಡ್ಕೋಬಹುದು, ಆದ್ರೆ ಮಗುನ ಕಾಪಾಡಕ್ಕಾಗಲ್ಲ. ಮಗುನ ಏನ್ ಮಾಡ್ದೆ? ಟೆನ್ಷನ್ ತಗೋಬೇಡಿ, ಸ್ವಲ್ಪ ಇರಿ ರಾಜು ಅವ್ರೆ. ಒಂಚೂರು ಆ ಕಡೆ ನೋಡಿ. ರಕ್ತನ ಹೀರಿ ಮನುಷ್ಯನ ಸಾಯಿಸೋ D40 ವೈರಸ್ ಸಿಕ್ಕಿದೆ. ಅದು ಗಂಟೆ ಗಂಟೆಗೂ ಉಸಿರಾಟನ ಕಡಿಮೆ ಮಾಡ್ತಾ ಎದೆ ಬಡಿತನ ನಿಲ್ಲಿಸ್ತಾ 24 ಅವರ್ಸ್ ಅಲ್ಲಿ ಮಗು ಪ್ರಾಣನ್ ತೆಗೆಯುತ್ತೆ.
ಒಳಗಿರೋ ಧನ್ವಂತರಿ ಗ್ರಂಥವನ್ನು ಬಿಟ್ಟರೆ ಅವಳನ್ನು ಉಳಿಸಲು ಪ್ರಪಂಚದಲ್ಲಿ ಯಾವ ಔಷಧವೂ ಇಲ್ಲ. ಈಗ ಆ ನಿಧಿಯನ್ನು ದಾಟಿ ಗ್ರಂಥವನ್ನು ಹೊರತೆಗೆಯಲು ನಮಗಿಂತ ನಿನಗೆ ಹೆಚ್ಚು ಅವಸರ. ಆಲಸ್ಯ ಮಾಡದ ಹಾಗೆ ಆ ನಿಧಿನ ಹೊರಗೆ ತೆಗೆ. ಮಹಾರಾಜ, ಮೊದಲನೇ ಹೋಮ ಪೂರ್ಣ ಆಗಿದೆ. ಈ ಪೂರ್ಣಾಹುತಿನ ಅಗ್ನಿಗೆ ಸಮರ್ಪಿಸಿ. ಏನ್ ನಡೀತಾ ಇದೆ? ಬಂಧನನ ಮುರಿಬೇಕಾಗಿರೋನು ಆ ರೀತಿ ಎಗ್ರಿ ಬಿದ್ದೋದ್ನಲ್ಲ, ಅವನು ನಿಜವಾಗ್ಲೂ ಬಿಂಬಿಸಾರನ? ಬಿಂಬಿಸಾರನೇ. ಅವನು ಬಿಂಬಿಸಾರನೇ ಆಗಿದ್ರೆ ನಿಧಿನ ಯಾಕೆ ತೆಗಿಯಕ್ಕಾಗ್ತಿಲ್ಲ? ಹೇಳು ಕೇತು, ಹೇಳು. ಅವನು ಬಿಂಬಿಸಾರನೇ. ಅವನು ಬಿಂಬಿಸಾರನೇ. ಇವನಿಗೆ ಕಾಲವೇ ಬರೆದ ಚರಿತ್ರೆ. ಚರಿತ್ರೆ ಎಂದಿಗೂ ಸುಳ್ಳಾಗಲ್ಲ ಶಾಸ್ತ್ರಿ. ಎಲ್ಲೋ ಏನೋ ತಪ್ಪಾಗಿರಬಹುದು ಶಾಸ್ತ್ರಿ. ಲೇ, ನೀನ್ ಎಲ್ಲಿಗಾದ್ರೂ ಹೋಗು, ಏನಾದ್ರೂ ಮಾಡ್ಕೋ. ಸೂರ್ಯಾಸ್ತ ಆಗೋದ್ರೊಳಗೆ ಆ ಧನ್ವಂತರಿನ್ ತಂದು ನನ್ ಕೈಯಲ್ಲಿಡು. ಇಲ್ಲ ಅಂದ್ರೆ ಆ ಮಗು ಸಾಯತ್ತೆ. ಆಮೇಲೆ ಆ ದೇವರೇ ಬಂದ್ರು ಮಗುನ ಕಾಪಾಡಕ್ಕಾಗಲ್ಲ. ಸೂರ್ಯಾಸ್ತ ಆಗೋದ್ರೊಳಗೆ ಆ ಧನ್ವಂತರಿನ್ ತಂದು ನನ್ ಕೈಯಲ್ಲಿಡು. ಇಲ್ಲ ಅಂದ್ರೆ ಆ ಮಗು ಸಾಯತ್ತೆ. ಕಾಲಾಗ್ನಿಯಂತೆ ಕಾಯುತ್ತ ಕೂತ ರಾಕ್ಷಸರ ಕೈಲಿ ನರಳುತ್ತಲಿಗಳು ಮುದ್ದು ಕಂದಮ್ಮ ಬಲಿ. ಯಾರಿಗೆ ಶರಣು ಎನಲಿ, ಯಾವ ದೇವತೆ ಸಲಹುವಳಿ. ಮತ್ತಿನ್ನ ದೇವ್ರು ಬರ್ಲೇ ಇಲ್ವೇ? ಬರ್ತಾನೆ. ಯಾವಾಗ? ಈ ದೀಪನ ದೇವ್ರ ಹತ್ರ ಇಟ್ರೆ ಬರ್ತಾನೆ. ದೀಪ ಇಟ್ರೆ ನೀನು ಬರ್ತೀಯ ಅಂತ ನಂಬಿಕೆನ ನಾನೇ ಅವತ್ತು ಸಾಯಿಸಿದ್ದು. ಇವತ್ತು ಅದೇ ನಂಬಿಕೆಯಿಂದ ನಿನ್ನ ಮುಂದೆ ನಿಂತು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಪ್ರಾಣವನ್ನ ಕಾಪಾಡಿದ ಮಗುವಿನ ಪ್ರಾಣ ಇವತ್ತು ಅಪಾಯದಲ್ಲಿದೆ. ಏನು ಮಾಡಬೇಕು, ಹೇಗೆ ಕಾಪಾಡಬೇಕು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಇದುವರೆಗೂ ಬಿಂಬಿಸಾರ ಯಾರ ಹತ್ರನೂ ಕೈ ಮುಗಿದು ಕೇಳ್ಕೊಂಡಿಲ್ಲ. ಯಾರನ್ನು ಕೈ ಚಾಚಿ ಕೂಡ ಏನೂ ಕೇಳಿಲ್ಲ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ತಾಯಿ, ಮಗುನ ಕಾಪಾಡ್ಕೊಳ್ಳಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅದಾದ ಮೇಲೆ ನಾನು ಮಾಡಿರೋ ಪಾಪಗಳಿಗೆ
ನೀನ್ ಯಾವುದೇ ಶಿಕ್ಷೆ ಕೊಟ್ಟರು ಸ್ವೀಕರಿಸ್ತೇನೆ. ಪ್ರಾಣಾನ ಬೇಡಿದೀಗ ಸಂಬಂಧ ಅನುಬಂಧ. ಬಿಂಬಿಸಾರರ ಹಾಗೆ ಇದ್ದಾರೆ. ಪ್ರಭು, ಬಿಂಬಿಸಾರ! ನಮ್ಮ ಬಿಂಬಿಸಾರರೇ. ಜುಬೇದ, ಪ್ರಭು ಪ್ರಭು, ನೀನೇನಿಲ್ಲಿ? ರಾಜ್ಯವೇ ನಿಮಗಾಗಿ ಕಾಯುತ್ತಿದೆ. ಎಲ್ಲ ಅಸ್ತವ್ಯಸ್ತವಾಗಿದೆ ಪ್ರಭು. ಇಲ್ಲಿಗೆ ಬಂದೆ? ಆ ದ್ವಾರದ ಮುಖಾಂತರ. ದ್ವಾರನ? ಅದಿರುವ ಸ್ಥಳ ನನಗೆ ಗೊತ್ತು. ಬನ್ನಿ ಬನ್ನಿ ಪ್ರಭು. ಮಹಾರಾಜ, ಇದು ಹೋಮದ ಕೊನೆಯ ಘಟ್ಟ. ಇದು ಪೂರ್ತಿಯಾದರೆ ಬಂಧನವು ಬಲಹೀನಗೊಂಡು ನಿಧಿ ದ್ವಾರ ತೆರೆದುಕೊಳ್ಳುತ್ತೆ. ಏನ್ ಮಾಡ್ತಾ ಇದೀಯ ಬಗೀರ? ದೇವದತ್ತ, ನೀನ್ ಮಾಡ್ತಿರೋ ಹೋಮ ಪ್ರಜೆಗಳನ್ನ ಕಾಪಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಭಗೀರನ ಕತ್ತಿ ನಿನ್ ಪ್ರಾಣನ ಮಾತ್ರ ತೆಗೆಯುತ್ತೆ. ಬಿಂಬಿಸಾರನ್ನ ತಪ್ಸಿ ಆ ಸ್ಥಾನಕ್ಕೆ ನೀನ್ ಬಂದಿದ್ಯಾ. ನಿನ್ನನ್ ತಪ್ಸಿ ಈ ಸ್ಥಾನಕ್ಕೆ ನಾನ್ ಬರ್ತೀನಿ. ಈ ತ್ರಿಕತ್ತಲ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತೀನಿ. ಬಗೀರ, ರಾಜದ್ರೋಹಕ್ಕೆ ಶಿಕ್ಷೆ ಏನು ಅಂತ ಮರ್ತಿರುವೆ. ಇವಾಗ ಈ ರಾಜ್ಯಕ್ಕೆ ರಾಜ ನಾನೇ ಆಗಿರುವಾಗ ನನ್ಗೆ ಯಾರು ಶಿಕ್ಷೆ ಕೊಡ್ತಾರೆ? ಅಷ್ಟಕ್ಕೂ ನಮಗೆ ಶಿಕ್ಷೆ ಕೊಡಲು ಈ ಲೋಕದಲ್ಲಿರದ ಬಿಂಬಿಸಾರನು ತಿರುಗಿ ಬರುತ್ತಾನೆಯೇ? ಬಿಂಬಿಸಾರ 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 ಬಿಂಬಿಸಾರ. ಜಯವಾಗಲಿ ಬಿಂಬಿಸಾರರಿಗೆ. ಸಾವನ್ನ ಹುಡ್ಕೊಂಡು ಕಾಲನೆ ದಾಟ್ಕೊಂಡು ಬಂದಿದ್ಯಾ ಬಿಂಬಿಸಾರ. ಶತ್ರುಗಳು ಇಲ್ದಿರೋ ಹಾಗೆ ನಿಮ್ಮಿಬ್ರನ್ನ ಕೊಂದು ಈ ತ್ರಿಕತ್ತಲ ಚರಿತ್ರೆಗೆ ಈ ಭಗೀರನ ಹೆಸರನ್ನ ಮರುನಾಮಕರಣ ಮಾಡ್ತೀನಿ. ನಾಡಾದ್ರೂ ಊರಾದ್ರೂ ಈ ತ್ರಿಗರ್ತಲ ಚರಿತ್ರೆನ ಮುಟ್ಟಬೇಕು ಅಂದ್ರೆ ಈ ಬಿಂಬಿಸಾರ ಕತ್ತಿನ ದಾಟಬೇಕು. ನೆತ್ತರು ಹರಿದಿರುವ ಭೂಮಿ ಮೇಲೆ ಮೀಸೆ ತಿರುಗಿಸುವ ಪೌರುಷ ತ್ರಿಗರ್ತಲ. ಯಾರೋ ಬಂದು ಏನೋ ಅಳಿಸೋದಕ್ಕೆ, ಇನ್ಯಾರೋ ಬಂದು ಇನ್ನೇನೋ ಬರೆಯೋದಕ್ಕೆ ದಮ್ಮಿರೋ ಗಂಡಸು ಪೌರುಷ ಕುಟ್ರ ಗಂಡಸ್ತನ ಏನಾದ್ರೂ ಇದ್ರೆ ಬಂದ್ರಲ್ಲೇ ನನ್ನ ಜಜ್ಜರಿಕ.
ನೀವು ಆ ದ್ವಾರ ತೆಗೆಯೋದು ಅಸಾಧ್ಯ ಮಹಾರಾಜ. ಏನಕ್ಕೆ? ಬಂಧನ ಈಗ ಹೋಮದ ಅಧೀನದಲ್ಲಿದೆ. ರಾಜ್ಯಕ್ಕೆ ಬರ ಬಂದಿರುವುದರಿಂದ ಕಷ್ಟಪಡುತ್ತಿರುವ ಈ ಪ್ರಜೆಗಳಿಗೋಸ್ಕರ ಈ ಹೋಮವನ್ನ ಏರ್ಪಡಿಸಿದ್ದಾರೆ. ಈ ಹೋಮ ಪೂರ್ಣಗೊಳ್ಳೋ ತನಕ ನಿಧಿ ದ್ವಾರ ತೆರೆಯದು. ಹಾಗಿದ್ರೆ ಹೋಮನ ಪೂರ್ತಿ ಮಾಡಿ. ಈ ಹೋಮ ಪೂರ್ಣಗೊಂಡರೆ ನಿಮಗೆ ಮರಣ ಪ್ರಭು. ಅಲ್ಲಿ ನಾನು ಉಳಿಸ್ಬೇಕಾಗಿರೋ ಮಗು, ಇಲ್ಲಿ ನನ್ನ ಪ್ರಜೆಗಳು, ಇಬ್ಬರಿಗೂ ನಾನು ಅನ್ಯಾಯ ಮಾಡಿದ್ದೇನೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ತೇನೆ. ಹೋಮನ ಪೂರ್ತಿ ಮಾಡಿ ಪ್ರಭು. ದೇವದತ್ತ, ನಾನು ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನೀನು ನನ್ನ ಚರಿತ್ರೆಯಲ್ಲೇ ಒಳ್ಳೆ ಚಕ್ರವರ್ತಿಯಾಗಿ ಮಾಡಿದೀಯ. ಒಳಗಿರೋ ನಿಧಿಯಿಂದ ರಾಜ್ಯದ ಸಂಕಷ್ಟ ದೂರ ಆಗ್ಬೇಕು. ಈ ಮುಚ್ಚಿಟ್ಟಿದ್ದ ಧನ್ವಂತರಿಗೆ ಒಳ್ಳೆಯ ಮರ್ಯಾದೆ ಸಿಗಬೇಕು. ಇನ್ಮೇಲಿಂದ ರಾಜ್ಯ, ಈ ಗ್ರಂಥ ನಿನ್ನ ಜವಾಬ್ದಾರಿ. ನಾನು ಬರ್ತೇನೆ. ಪ್ರಭು, ಆ ಮಗು ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಮಗುನ ಕಾಪಾಡ್ಕೊಳ್ತೀನಿ. ಇದೆಲ್ಲ ಏನು ಕೇತೋ? ಆ ಬಿಂಬಿಸಾರ, ನಿಧಿ, ಇದೆಲ್ಲ ಕಲ್ಪನೆನಾ ಅಥವಾ ನಿಜನಾ? ನಿಜವೇ ಶಾಸ್ತ್ರಿ. ಅವನ್ ಬರ್ತಾನೆ ಅಂತ್ಯಾ? ಈ ಮಗುವನ್ನು ನಾವು ಬಂಧಿಸಿದ್ದೀವಿ ತಾನೆ. ಅವನು ತಪ್ಪದೆ ಬಂದೇ ಬರುತ್ತಾನೆ. ಬಿಂಬಿಸಾರ ಬಂದ್ಬಿಟ್ಟ ಕೇತೋ, ಬಂದ್ಬಿಟ್ಟ. ಇವತ್ತಿಗೆ ನನ್ನ ಕೋರಿಕೆ ನೆರವೇರಿತು. ಇಡೀ ಪ್ರಪಂಚ ನನ್ನ ಕಾಲ್ ಕೆಳಗ್ ಬಂದ್ ಬಿದ್ದಿರುತ್ತೆ. ಅಪ್ಪ, ನಿನ್ನ ಮಗ ಸಾಧಿಸ್ಬಿಟ್ಟ. ಲೇ, ಗ್ರಂಥ ತಗೊಂಡ್ ಬಾ ಅಂದ್ರೆ ಏನ್ ಬರೀ ಕೈಯಲ್ಲಿ ಬಂದಿದ್ಯಾ? ಆ ಮಹಾ ಗ್ರಂಥದ ಮಹತ್ವ ಗೊತ್ತಾಗಿ ಅದನ್ನ ಸೇರಿಸ್ಬೇಕಾಗಿರೋ ಜಾಗಕ್ಕೆ ನಾನು ಸೇರಿಸಿದ್ದೀನಿ. ಹತ್ರದವ್ರನ್ನ ಕಳ್ಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ನಿನ್ನ ಗೊತ್ತಿಲ್ಲ. ನಿನ್ನ ಕಣ್ಣು ಮುಂದೆನೆ ಆ ಮಗುನ ಅವ್ರ ಕುಟುಂಬದವ್ರನ್ನ ಸಾಯಿಸಿ ಆ ನೋವು ಹೇಗಿರುತ್ತೆ ಅಂತ ನಿನಗ್ ತೋರಿಸ್ತೀನಿ. ಎಲ್ಲಾರನ್ನೂ ಸುಟ್ಟು ಹಾಕ್ಬಿಟ್ರು.
ಅನುರಾಗದಲ್ಲಿ ಬೇಡಿದ್ದ ನೀಡೋ ಅಣ್ಣಯ್ಯ ನಾನು, ಮಮಕಾರದಲ್ಲಿ ನೆರಳಾಗಿ ಕಾಯೋ ಆಸರೆಯು ನಾನು. ಪ್ರಾಣಾನ ಬೇಡಿತೀಗ ಸಂಬಂಧ ಅನುಬಂಧ, ಪ್ರಾಣಾನ ಬೇಡಿತೀಗ ಸಂಬಂಧ ಋಣಬಂಧ. ಇಷ್ಟು ದಿನ ನಮ್ಮ ಕಣ್ಮುಂದೆನೇ ಇದ್ರು ನೀನೇ ನಮ್ಮ ದೇವರಾದ ಬಿಂಬಿಸಾರ ಅಂತ ನಂಬೋಕೆ ಆಗ್ತಿಲ್ಲ. ಕಷ್ಟ ಬಂದಾಗ್ಲೆಲ್ಲ ನಮಗೆ ಈ ಕುಟುಂಬದಲ್ಲಾಗೋ ಸಂತೋಷ ಧೈರ್ಯ ದೂರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲ ತುಂಬಾ ಕೆಟ್ಟೋಯ್ತಪ್ಪ. ನನಗದು ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ಮಗುನ ನಾನು ದೂರ ಮಾಡ್ಕೊಂಡೆ. ನೀನು ನಮ್ಮ ಜೊತೆ ಇರೋದೇ ನಮಗೂ ವರ. ನಾನು ನಿನ್ನ ಹತ್ರ ಬೇಡ್ಕೊತಿದ್ದೀನಿ. ಇದು ನಾನು ಮಾಡಿರೋ ತಪ್ಪ ಅಪ್ಪ. ನೀವು ಅನ್ಕೊಂಡಿರೋ ಕೆಟ್ಟ ದಿನಗಳೇ ನನ್ನ ನಿಮ್ಮ ಹತ್ರ ಸೇರಿಸಿರೋದು. ವಿಧಿ ನಿರ್ಣಯವನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಯುದ್ಧ ಅಧಿಕಾರನೇ ಜೀವನ ಅಂತ ಬದುಕಿದ್ದೆ ನಾನು. ರಾಜನಾಗಿ ಎಷ್ಟೋ ಯುದ್ಧಗಳನ್ನು ಮಾಡಿ ಎಷ್ಟೋ ರಾಜ್ಯಗಳನ್ನು ಗೆದ್ದಿದ್ದೀನಿ. ಅದೇ ಅಧಿಕಾರನ ದಾಟಿ ಅಹಂನ ದಾಟಿ ಮನುಷ್ಯನಾಗಿ ಮಾಡಿದ್ದ ಯುದ್ಧನ ನನ್ನಲ್ಲಿ ನಾನೇ ಗೆದ್ದೆ. ಇದೇ ನನ್ನ ನಿಜವಾದ ಗೆಲುವು.